ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತು ಮತ್ತು ನಾಳೆ IPL 18ನೇ ಆವೃತ್ತಿಯ ಮೆಗಾ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರಲ್ಲೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರು ನಮ್ಮ RCB ತಂಡಕ್ಕೆ ಬರಬಹುದು, ಹಾಗೇನೆ ಬೇರೆ ಬೇರೆ ತಂಡಗಳಿಗೂ ಕೂಡ ಕಣ್ಣಿಟ್ಟಿದ್ದಾರೆ ಫ್ರಾಂಚೈಸಿಗಳು. ಬಲಿಷ್ಠವಾದಂತ ಆಟಗಾರರು ಈ ಬಾರಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಎಲ್ಲರಲ್ಲೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾವ ಆಟಗಾರರು ಯಾವ ತಂಡಕ್ಕೆ ಹೋಗ್ಬೋದು, ಯಾವ ತಂಡ ಬಲಿಷ್ಠ ಆಗ್ಬಹುದು, ಈ ಬಾರಿ IPL ಚಾಂಪಿಯನ್ ಆಗ್ಬಹುದು ಎನ್ನುವಂಥ ಲೆಕ್ಕಾಚಾರವನ್ನ ಈಗಿನಿಂದಲೇ ಹಾಕಿಕೊಳ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ ನಡೆಯಲಿರುವಂತಹ ಹರಾಜು ಪ್ರಕ್ರಿಯೆ ಬಗ್ಗೆ ನಾವು ನಿಮಗೆ ಈ ವಿಶೇಷ ಕಾರ್ಯಕ್ರಮದ ಮೂಲಕ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ಇವತ್ತಿನ ವಿಶೇಷ IPL ಮೆಗಾ ಹರಾಜು. ನಾನು ಸಂಪತ್ ವಂಡಾರು. IPL ಮಹಾಸಂಗ್ರಾಮ ಅಂತ ಬಂದಾಗ ಎಲ್ರಿಗೂ ಕೂಡ ಮೊದಲು ನೆನಪಾಗೋದು RCB ತಂಡ. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ RCB ತಂಡ ಕಪ್ಪನ್ನೇ ಗೆದ್ದಿಲ್ಲ. ಆದ್ರೂ RCBಗಿರುವಂತ ಅಭಿಮಾನಿ ಬಳಗ ಎಂಥದ್ದು. ಹಾಗೇನೆ RCB ಬಳಿ ಈ ಬಾರಿ ಸಾಕಷ್ಟು ಅವರ ಜೇಬು ತುಂಬಿಕೊಂಡಿದೆ. ಒಂದಷ್ಟು ದೊಡ್ಡ ದೊಡ್ಡ ಪ್ಲೇಯರ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ. ಅದರ ಹೊರತಾಗಿ ಬೇರೆ ಬೇರೆ ತಂಡಗಳು ಯಾವ್ಯಾವ ಪ್ಲೇಯರ್ಗಳನ್ನ ಖರೀದಿ ಮಾಡಬಹುದು, ಹಾಗೆಯೇ ಈ ಬಾರಿಯ ಆಕ್ಷನ್ ನಲ್ಲಿ ಯಾರೆಲ್ಲ ಇರ್ತಾರೆ, ಮಹಾಸಂಗ್ರಾಮದ ಬಿಡ್ಡಿಂಗ್ ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು 577 ಆಟಗಾರರು. ಹಂಗಿದ್ರೆ ಹರಾಜು ಪ್ರಕ್ರಿಯೆ ಹೆಂಗಿರ್ಬೋದು, ಕುತೂಹಲಗಳು ಜಾಸ್ತಿ ಇದೆ. ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಅವರ ಬಳಿಯಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕ್ರೀಡಾ ವಿಶ್ಲೇಷಕರು ಹಾಗೆಯೇ ನನ್ನ ಸಹೋದ್ಯೋಗಿ ಆಗಿರುವಂತ ಮಲ್ಲಿಕಾರ್ಜುನ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕುತೂಹಲ ನನಗೂ ಕೂಡ ಇದೆ, ನಿಮಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಈ ಹರಾಜು ಪ್ರಕ್ರಿಯೆ ಮ್ಯಾಚ್ಗಿಂತ ತುಂಬಾ ರೋಚಕವಾಗಿರುತ್ತೆ. ನಾವು IPL ಸೀಸನ್ಗಳಲ್ಲಿ ಹೇಗೆ ಮ್ಯಾಚನ್ನು ತುಂಬಾ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇಂದ ನೋಡ್ತೀವೋ, ಈ ಹರಾಜು ಪ್ರಕ್ರಿಯೆ ಕೂಡ ಹಾಗೆ. ಯಾವ ಪ್ಲೇಯರ್ ನಮ್ಮ ತಂಡಕ್ಕೆ ಬರಬಹುದು ಅಂತೇಳಿ ನಿಮ್ಮ ಈ ಕುತೂಹಲ ಹೆಂಗಿದೆ ಅಂತೇಳಿ. ನನಗೂ ಕೂಡ ತುಂಬಾ 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 ಕುತೂಹಲ ಇರುತ್ತೆ. ಒಂದು RCB CSK ಮ್ಯಾಚ್ ಹೇಗೆ ನಡೆಯುತ್ತಲ್ಲ, ಆ ರೀತಿಯಾದಂತ ಕುತೂಹಲ ಇದಕ್ಕೂ ಇರುತ್ತೆ. ಒಂದು RCB ಎಷ್ಟು 17 ಸೀಸನ್ ಇಂದನೂ ಕೂಡ ಕಪ್ ಗೆದ್ದಿಲ್ಲ. ಹೌದು, ಆದ್ರೆ ಅಭಿಮಾನಿಗಳು ಅಂತೂ ಕಡಿಮೆ ಆಗಿಲ್ಲ, ನಾವೆಲ್ಲರೂ ಒಪ್ಕೊಳ್ತೀವಿ. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಸರಿ ಕಪ್ಪನ್ನು ಗೆದ್ದಿದ್ದಾರೆ, ಅಷ್ಟೇ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಒಂದು CSK. ಎಸ್ ಪಾಟೀಲ್, ಎಸ್ ಮುಂದಿನ ಹಂತದಲ್ಲಿ ಮಾತನಾಡಿಸ್ತಾ ಹೋಗ್ತೀನಿ. ಬಿಡ್ಡಿಂಗ್ ನಲ್ಲಿ 577 ಆಟಗಾರರು ಈ ಬಾರಿಯ ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಸಲವಾದ್ರೂ ಕೂಡ ಡ್ರೀಮ್ ಟೀಮ್ ಅನ್ನ RCB ಕಟ್ಟುತ್ತಾ ಎನ್ನುವಂಥದ್ದಾಗಿ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಈ ಹಿಂದೆ RCB ಮ್ಯಾನೇಜ್ಮೆಂಟ್ ಮೇಲೆ ಒಂದಷ್ಟು ಕಂಪ್ಲೇಂಟ್ಸ್ ಇದ್ವು. ಬೇಡವಾದ ಪ್ಲೇಯರ್ ಗಳನ್ನ ತಗೊಂಡು ಸುಮ್ಮನೆ ಸೋಲ್ತಾರೆ RCB ಅವರು ಅಂತೇಳಿ. ಹಾಗಾದ್ರೆ ಆ ರೀತಿಯಾದಂತ ಎಡವಟ್ಟುಗಳು ಈ ಬಾರಿ ಆಗಬಾರ್ದು. ಒಳ್ಳೆ ಪ್ಲೇಯರ್ಗೆ ಬಿಡ್ ಮಾಡಬೇಕು RCB. ಮ್ಯಾಕ್ಸ್ವೆಲ್, ಡುಪ್ಲೆಸಿಸ್, ರಾಹುಲ್, ಚಹಲ್, ಪಂತ್ ಇವರೆಲ್ಲ ಬರ್ತಾರ ನಮ್ಮ ಟೀಮ್ಗೆ. ಡ್ರೀಮ್ ಟೀಮ್ ಆಗುತ್ತಾ RCB? ಈ ಹಿಂದೆ ಇದ್ದಂತ ಖದರ್ RCBಗೆ ಮತ್ತೆ ಬರುತ್ತಾ? ಕಾದ್ ನೋಡ್ಬೇಕಾಗತ್ತೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಆಕ್ಷನ್ ಪ್ರಕ್ರಿಯೆ ಆರಂಭ ಆಗುವಂತದ್ದು. ಈಗಾಗಲೇ ನಾನು ಕೂಡ ಆಗ್ಲಿಂದ ಹೇಳ್ತಾ ಇದ್ದೆ, ಯಾವ್ಯಾವ ತಂಡದ ಬಳಿ ಎಷ್ಟೆಷ್ಟು ಮೊತ್ತ ಇದೆ ಅಂತೇಳಿ. ಹೈಯೆಸ್ಟ್ ಪಂಜಾಬ್ ಬಳಿ 110 ಕೋಟಿಗಿಂತ ಜಾಸ್ತಿ ಇದೆ. ಅದರ ಹೊರತಾಗಿ ನಮ್ಮ RCB ವಿಚಾರಕ್ಕೆ ಬರೋದಾದ್ರೆ 83 ಕೋಟಿ ಇದೆ. ಇನ್ನು DC ಡೆಲ್ಲಿ ತಂಡದಲ್ಲಿ 73 ಕೋಟಿ, ಹಾಗೇನೆ LSG ಮತ್ತೆ GT ಬಳಿ 69 ಕೋಟಿ ಇದೆ. CSK ಚೆನ್ನೈ ಸೂಪರ್ ಕಿಂಗ್ಸ್ 55 ಕೋಟಿಯನ್ನು ಹೊಂದಿದ್ದಾರೆ. ಮುಂಬೈ ಇಂಡಿಯನ್ಸ್ ಹಾಗೇನೆ SRH 45 ಕೋಟಿ, RR ರಾಜಸ್ಥಾನ್ ರಾಯಲ್ಸ್ 41 ಕೋಟಿ, ಕೋಲ್ಕತಾ ನೈಟ್ ರೈಡರ್ಸ್ ಬಳಿ 51 ಕೋಟಿ ಇದೆ. ಬಲಿಷ್ಠವಾದಂತ ತಂಡವನ್ನ ರಚನೆ ಮಾಡೋಕೆ ಎಲ್ಲ ತಂಡಗಳಿಗೂ ಕೂಡ ಈಗ ಎಲ್ಲ ಫ್ರಾಂಚೈಸಿಗಳಿಗೂ ಕೂಡ ಅವಕಾಶ ಇರುವಂತದ್ದು. ಕಾದ್ ನೋಡ್ಬೇಕು ಏನಾಗಬಹುದು ಇವತ್ತಿನ ಹರಾಜು ಪ್ರಕ್ರಿಯೆ ಅಂತ ಹೇಳಿ. ಎಸ್, ನಮ್ಮ ಸಹೋದ್ಯೋಗಿ ಪಾಟೀಲ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಪಾಟೀಲ್, ಕಂಟಿನ್ಯೂ ಮಾಡಿ. ಒಂದು ಏನು ಗೊತ್ತಾ, ಈ IPL ಹರಾಜಕ್ಕೂ ಮುಂಚೆ ಎಲ್ಲ ಫ್ರಾಂಚೈಸಿಗಳು ಒಂದು ತಯಾರಿ ಅಂತೂ ಮಾಡ್ಕೊಂಡಿರ್ತಾರೆ. ಯಾರನ್ನು ತೊಗೋಬೇಕು, ಯಾರನ್ನು ಬಿಡಬೇಕು, ಅದರ ಜೊತೆಗೆ ಯಾರನ್ನು ಎಷ್ಟು ಮೊತ್ತಕ್ಕೆ ಬಂದರೆ ತೊಗೋಬೇಕು, ಎಲ್ಲಿ ತನಕ ಹೋದರೆ ತೊಗೋಬೇಕು ಅಂತ ಹೇಳಿ. ಈ IPL ಬಿಡ್ಡಿಂಗ್ ಥರನೇ ಒಂದು 5-6 ಸರಿ ಅವ್ರದ್ದೊಂದು ಆಕ್ಷನ್ ನಡೆದಿರುತ್ತೆ. ಮೊದಲೇದಾಗಿ ಹೇಳ್ತೀನಿ, RCB ಕೂಡ ಇದನ್ನು ಮಾಹಿತಿ ಹಂಚ್ಕೊಂಡಿತ್ತು ಲಾಸ್ಟ್ ಬಾರಿ. ನಾವು ಯಾವ ಥರ ಆಕ್ಷನ್ ಮಾಡ್ತೀವಿ, ಯಾಕಂದರೆ ಸಿಕ್ಕಾಪಟ್ಟೆ ಆಪಾದನೆಗಳು ಬಂದುಬಿಟ್ಟಿದ್ವಲ್ಲ. ಇವ್ರು ಬೇಕಾದವ್ರನ್ನ ತೊಗೋತಾರೆ, ಬೆಂಗಳೂರಿನವ್ರಿಗೆ ತೊಗೊಳ್ಳಲ್ಲ, ಕರ್ನಾಟಕದವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇದಕ್ಕೆ ಅವ್ರು ಹೇಳಿದ್ರು ಈ ಥರ ನಮ್ಮದೊಂದು ಆಕ್ಷನ್ ನಡೆಯುತ್ತೆ ಅಂತ ಹೇಳಿ. ಇದೇ ಥರ
ಎಲ್ಲ ಫ್ರಾಂಚೈಸಿಗಳು ಮಾಡ್ತಾರೆ. ಬಟ್ ಇವತ್ತಿನ ಒಂದು ಫ್ರಾಂಚೈಸಿ ಇದು ಸೌದಿ ಅರೇಬಿಯಾದಲ್ಲಿ ನಡೀತಾ ಇರೋದ್ರಿಂದ ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇದೆ. ಒಂದು RCB ತಂಡಕ್ಕೆ ಯಾರು ಬರ್ತಾರೆ, ಇಂಪಾರ್ಟೆಂಟ್ ಪ್ಲೇಯರ್ಸ್ ಯಾರು, ಡ್ರೀಮ್ ಟೀಮ್ ಯಾರು, ಇವರೆಲ್ಲದರ ನಡುವೆ ನಮ್ಮ ಬಜೆಟ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ ಬಜೆಟ್ ಮೇಲೆ ಏನ್ ಮಾಡ್ತಾರೆ, ನಮ್ದು RCB ಒಂದು ದೊಡ್ಡ ತಲೆನೋವು ಏನಂದ್ರೆ ಒಬ್ಬ ಯಾರಾದ್ರೂ ಪ್ಲೇಯರ್ ಫಾರಿನ್ ಪ್ಲೇಯರ್ಗೆ ಕೈ ಹಾಕ್ತಾರೆ. ಯುವರಾಜ್ ಸಿಂಗ್ ನ ಬಿಟ್ರೆ ಬೇರೆ ಯಾವ ಇಂಡಿಯನ್ ಪ್ಲೇಯರ್ಗೂ ಇವ್ರು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡೇ ಇಲ್ಲ ಇದುವರೆಗೂ ಕೂಡ. ಬಟ್ ಫಾರಿನ್ ಪ್ಲೇಯರ್ಸ್ಗಳಿಗೆ ಒಬ್ಬನಿಗೆ ಅಥವಾ ಇಬ್ಬರಿಗೆ 15 ಕೋಟಿ 20 ಕೋಟಿ ಕೊಟ್ಟು ತಗೋತಾರೆ. ಇನ್ನು ಉಳಿದಿದ್ದೆಲ್ಲ ಡಮ್ಮಿ ಪೀಸ್ ಮಾಡಿಬಿಡ್ತಾರೆ. ಬಾಲಿಂಗ್ ನಲ್ಲಿ ನಮ್ದು ಅಷ್ಟೊಂದು ಸದೃಢವಾದಂಥ ಬಾಲಿಂಗ್ ತಂಡವನ್ನ ನಾವು ಇದುವರೆಗೂ ಕೂಡ ಕಟ್ಟೇ ಇಲ್ಲ. ಬ್ಯಾಟಿಂಗ್ ನಲ್ಲಿ ತುಂಬಾ ಚೆನ್ನಾಗಿದ್ದೀವಿ. ಎಂತೆಂಥ ಆಟಗಾರರು ಬಂದು ನಮ್ಮಂಥ ಪ್ಲೇಯರ್ಸ್ಗಳು ಎಲ್ಲೂ ಇಲ್ವೇ ಇಲ್ಲ ಅಂತ ಬ್ಯಾಟಿಂಗ್ ಟೀಮ್ನ ಕಟ್ಟಿದ್ದೀವಿ. ಬಟ್ ಬಾಲಿಂಗ್ ನಲ್ಲಿ ಅಷ್ಟೊಂದು ಆಗಿಲ್ಲ. ಬಟ್ ಈ ಸರಿ ಅದನ್ನ ತಪ್ಪು ಮಾಡಬಾರ್ದು. ಎಲ್ಲ ತಂಡಗಳಲ್ಲೂ ಕೂಡ ಈಗ 4 ವರ್ಷಕ್ಕೊಮ್ಮೆ ಎಲ್ಲ ಪ್ಲೇಯರ್ಸ್ಗಳನ್ನ ಬಿಡಬೇಕು. ಇಂಪಾರ್ಟೆಂಟ್ ಪ್ಲೇಯರ್ಸ್ ಎಲ್ಲ ಹೊರಗಡೆ ಬರ್ತಾರೆ. ಬಟ್ RTM ಇದೆ, ಈ ಸರಿ 5 ಪ್ಲೇಯರ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ನೋಡಿ, ಮುಂಬೈ ಅಂತ ತಂಡ 5 ಇಂಡಿಯನ್ ಪ್ಲೇಯರ್ಸ್ಗಳನ್ನ ಇಟ್ಕೊಂಡಿದೆ. ಅದನ್ನೇ CSK ಕೂಡ ಮಾಡಿದೆ. ಅವ್ರ ತಂಡವನ್ನ ಪ್ರಬಲವಾಗಿ ಕಟ್ಟಿದ್ದಾರೆ. ಅದರ ಜೊತೆಗೆ ಈಗ ಮೇನ್ ಪ್ಲೇಯರ್ಸ್ಗಳ ಮೇಲೂ ಕೂಡ ಕಣ್ಣು ಹಾಕ್ತಾರೆ. ಇಲ್ಲಿ ನಮಗೆ ನೀವು ಅವಾಗಲೇ ಹೇಳ್ತಾ ಇದ್ದೀವಿ ಯಾವ ತಂಡದಲ್ಲಿ ಎಷ್ಟಿದೆ. ಪಂಜಾಬ್ ತುಂಬ ದುಡ್ಡು ಉಳ್ಕೊಂಡಿದೆ, 110 ಕೋಟಿ. ಅವ್ರು ಇಬ್ಬರನ್ನೇ ಕೂಡ ಅವರು ಇದನ್ನು ಮಾಡಿದ್ದು. ಆಮೇಲೆ ಸನ್ರೈಸರ್ಸ್ ಹೈದರಾಬಾದ್ 45 ಕೋಟಿ ಇದ್ದರೆ, ಇನ್ನು ದೆಹಲಿ 73 ಕೋಟಿ ಇದೆ ಅವ್ರ ಹತ್ರ. ಗುಜರಾತ್ 69 ಕೋಟಿ, ಅವರು 5 ಜನರನ್ನ ರಿಟೈರ್ ಮಾಡ್ಕೊಂಡಿದ್ರು. ಲಕ್ನೋ ಕಡೆನೂ ಕೂಡ 69 ಕೋಟಿ ಇದೆ. ಆಮೇಲೆ ಚೆನ್ನೈ 55 ಕೋಟಿ ಇದೆ. ಅವ್ರ ಮೇನ್ ಪ್ಲೇಯರ್ಸ್ನ ಇಟ್ಕೊಂಡಿದ್ದಾರೆ. ಅವ್ರಿಗೇನೀಗ ಬಾಲಿಂಗ್ ಒಂದು ಸ್ವಲ್ಪ ಸದೃಢವಾಗಿ ಇರಬೇಕು, ಒಬ್ಬ ಆಲ್ರೌಂಡರ್ ಬೇಕಾಗಿದ್ದಾರೆ. ಅದನ್ನು ಬಿಟ್ಟರೆ ರಾಜಸ್ಥಾನ್ ಕೂಡ ಎಷ್ಟು ಅವ್ರಿಗೂ ಕೂಡ 5 ಆಟಗಾರನ ಇಟ್ಕೊಂಡಿದ್ದಾರೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಜೈಸ್ವಾಲ್ ಆಗಿರ್ಬೋದು, ಪರಾಗ್ನ ಒಳ್ಳೆ ಆಟ ಆಡಿದ್ರು, ಹೆಟ್ಮೇರ್ ಇದ್ದಾರೆ, ಆಮೇಲೆ ಶರ್ಮಾ ಇದ್ದಾರೆ. ಇಂತಹ ಆಟಗಾರ ಇದ್ದಾಗ ಈಗ ಮುಂಬೈ ಕಡೆಗೆ ನೋಡಿ, ಅವ್ರದ್ದಂತೂ ಟೆನ್ಷನ್ನೇ ಇಲ್ಲ. ಯಾಕೆ ಹೇಳಿ, 5 ಇಂಡಿಯನ್ ಪ್ಲೇಯರ್ಸೇ ಇದ್ದಾರೆ ನಿಮ್ಗೆ ಆಡೋವರೇ. ಯಾಕೆಂದರೆ ಒಂದು ತಂಡದಲ್ಲಿ 7 ಜನ ಇಂಡಿಯನ್ ಪ್ಲೇಯರ್ಸ್ ಆಡಬೇಕು. 5 ಜನ ಈಗಾಗಲೇ ಅವ್ರು ರಿಟೈನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನಿಬ್ರು ಇಂಡಿಯನ್ಸು, 4 ಜನ ಫಾರಿನ್ ತೊಗೋಬೇಕು. 45 ಕೋಟಿ ಆರಾಮಾಗಿ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಕೋಲ್ಕತ್ತಾ ಕಡೆ 51 ಇದೆ. ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅವ್ರ ಹತ್ರನೂ. ರಿಂಕು ಸಿಂಗ್ ಆಗಿರ್ಬೋದು, ಚಕ್ರವರ್ತಿ, ಸುನಿಲ್ ನಾರಾಯಣ್, ರಸೇಲ್ ಅಂತ ಆಟಗಾರ, ರಣಮ್ದೀಪ್ ಸಿಂಗ್ ಅಂತ ಇದ್ದಾರೆ. ಇವರು ಇದ್ದಾಗ ಈಗ RCB ಕಡೆಗೆ ನಾವು ನೋಡಬೇಕಾಗತ್ತೆ. RCBಲಿ ಯಾರು ಬರ್ತಾರೆ ಅನ್ನೋದು ಒಂದು ಡ್ರೀಮ್ ಟೀಮ್ ಅಂತೂ ಕಟ್ಟಬೇಕು. ಎಲ್ರಿಗೂ ಈಗ ಒಂದು ಕಣ್ಣಿದ್ದಿದ್ದು ಓಕೆ, ಬೋಲ್ಟ್ ಅವ್ರನ್ನ ಬಾಲಿಂಗ್ ವಿಭಾಗದಲ್ಲಿ ನಾವು ತಗೋಬೇಕಾಗತ್ತೆ. ಆಮೇಲೆ ರಬಾಡ ಅಂತ ಆಟಗಾರರಿದ್ದಾರೆ, ಅವ್ರನ್ನ ತಗೋಬೇಕು. ಚಹಲ್ ತುಂಬ ಅದ್ಭುತವಾದಂಥ ಆಟಗಾರ. ನೋಡಿ, ಬೆಂಗಳೂರು ಪಿಚ್ನಲ್ಲಿ ಅತಿ ಹೆಚ್ಚು ವಿಕೆಟ್ನ ತೆಗೆದುಕೊಂಡವರು ಅವರು. ಚಹಲ್ ಅಂತ ಆಟಗಾರರು RCB ತಂಡಕ್ಕೆ ಬೇಕು, ಅವ್ರನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಬಾಲಿಂಗ್ ಆಪ್ಷನ್ ಇಟ್ಟಿದ್ದಾರೆ. ದಯಾಳ್ ಅಂತೂ ಮೊದಲೇ ಇದ್ದಾರೆ. ಇನ್ನು ಆರಂಭಿಕ ಹಂತದಲ್ಲಿ ಪಂತ್ ಬೇಕಾ? ನನಗನ್ಸಿದ ಮಟ್ಟಿಗೆ ಪಂತ್ ಕಡೆಗೆ ನಮ್ಮವ್ರು ಹೋಗೋದೇ ಇಲ್ಲ. ಇವ್ರು ಹೋಗೋದು ನನಗನ್ಸಿದ ಮಟ್ಟಿಗೆ ವಾರ್ನರ್ ಕಡೆಗೆ ಹೋಗ್ಬೋದು, KL ರಾಹುಲ್ ಕಡೆಗೆ ಹೋಗ್ಬೋದು. KL ರಾಹುಲ್ 20 ಕೋಟಿ ದಾಟಿದ್ರು ಕೂಡ ಬೆಡ್ ಮಾಡ್ಬೋದು ಐ ಥಿಂಕ್ RCB ಅವರು. ಅದರ ಜೊತೆಗೆ ವಿಲ್ ಜಾಕ್ಸನ್ ಅಂತೂ RTM ಮೂಲಕ ತಗೋತಾರೆ, ಅದರಲ್ಲಿ ನೋ ಡೌಟ್. ಅವ ಎಷ್ಟೇ ಕೋಟಿ ಹೋದ್ರು ಕೂಡ RTM ಮಾಡೇ ಮಾಡ್ತಾರೆ. ಇನ್ನು ಮಧ್ಯಮ ಹಂತದಲ್ಲಿ ನಮಗೆ ಆಸ್ ಅ ಫಿನಿಷರ್ ಮತ್ತೆ ಆಲ್ರೌಂಡರ್ ಇಬ್ಬರು ಬೇಕಾಗಿದ್ದಾರೆ. ಇಲ್ಲಿ ಮ್ಯಾಕ್ಸ್ವೆಲ್ ಅವ್ರನ್ನ RTM ಮೂಲಕ ತಗೋತಾರ, ಇಲ್ಲ ಅವ್ರು ಬೇಡಪ್ಪ, ಒಂದ್ಸರಿ ಆಡ್ತಾನೆ ಮನುಷ್ಯ, ಇನ್ನೊಂದ್ಸರಿ ಆಡೋದೇ ಇಲ್ಲ, ಬೇಕಾಗಿಲ್ಲ ಅನ್ನುವಂಥ ಲೆಕ್ಕಕ್ಕೆ ಬರ್ತಾರೆ, ಗೊತ್ತಿಲ್ಲ. ಅದಕ್ಕಿಂತ ಒಳ್ಳೆ ಪ್ಲೇಯರ್ಸ್ ಇಂಡಿಯನ್ನಲ್ಲೂ ಇದ್ದಾರೆ. ಕೃಣಾಲ್ ಪಾಂಡ್ಯ ಅಂತ ಆಟಗಾರರ ಕಡೆಗೆ ನೋಡ್ಬೋದಾಗತ್ತೆ, ಡೇವಿಡ್ ನಂತ ಆಟಗಾರರ ನೋಡ್ಬೇಕಾಗುತ್ತೆ. ಒಬ್ಬ ಫಿನಿಷರ್ ಅಂತೂ ನಮಗೆ ಬೇಕಾಗತ್ತೆ. 11 ಬಳಗವನ್ನ ಅದ್ಭುತವಾಗಿ ಕಟ್ಟಬೇಕು. ಈ ಸಾರಿನಾದ್ರೂ 17 ಸಾರಿ ಮಣ್ಣು ಹೊತ್ತಿದ್ದೀವಿ, ಜೈ ಅನ್ನೋದು ಅಷ್ಟೇ ಆಗಿದೆ. 18ನೇ ಸಾರಿ ಆದ್ರೂ ಗೆಲ್ಲುವಂತ ತಂಡವನ್ನ ಕಟ್ಟಲಿ ಅನ್ನೋದು ನನ್ನ ಅಭಿಲಾಷೆ. ಎಸ್ ಗಮನಿಸ್ತಾ ಇದ್ರು ವೀಕ್ಷಕರೇ, RCB ತಂಡ ಈ ಬಾರಿ ಹೇಗಿರಬೇಕು, ಕಳೆದ ಬಾರಿ ಮಾಡಿದಂಥ ತಪ್ಪುಗಳನ್ನ ಈ ಬಾರಿ ಮಾಡಬಾರ್ದು ಎನ್ನುವಂಥ ಲೆಕ್ಕಾಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗೆಯೇ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿರುವಂಥ ಅತಿಥಿಗಳನ್ನ ಸ್ವಾಗತ ಮಾಡ್ತಾ ಹೋಗ್ತೀನಿ. ಹಾಗೆಯೇ ನನ್ನ ಸಹೋದ್ಯೋಗಿ ಆಗಿರುವಂಥ ವಿಶ್ವನಾಥ್ ಹರಿಹರ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ವಿಶ್ವನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನನ್ನ ಮತ್ತೊಬ್ಬರು ಸಹೋದ್ಯೋಗಿ ಹಾಗೆಯೇ ಹಿರಿಯ ಪತ್ರಕರ್ತರಾಗಿರುವಂಥ ಜನಾರ್ದನ್ ಹೆಬ್ಬಾರ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಜನಾರ್ದನ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವನಾಥ್, ಈಗ RCB ಪರ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ದೇನೋ ಜೇಬ್ ತುಂಬಿಕೊಂಡಿದೆ, ನಮಗಿಂತ ಜಾಸ್ತಿ ಪಂಜಾಬ್ ಅವ್ರ ಬಳಿ ಇದೆ. ಆದರೆ ಬಲಿಷ್ಠವಾದಂಥ ಆಟಗಾರರು ಕೂಡ ಇರುವಂಥ ಕಾರಣಕ್ಕಾಗಿ ಒಂದು ಡ್ರೀಮ್ ಟೀಮ್ ಬೇಕೇ ಬೇಕು. ಲಾಸ್ಟ್ ಸೀಸನ್ನಲ್ಲಿ ಕಂಪ್ಲೇಂಟ್ಗಳ ಸುರಿಮಳೆ ಇತ್ತು ಮ್ಯಾನೇಜ್ಮೆಂಟ್ ಮೇಲೆ. ಈ ಬಾರಿ ಆ ರೀತಿ ಆಗಬಾರ್ದು. ಸಾಧ್ಯನಾ ಇದು? ಲಾಸ್ಟ್ ಇಯರ್ ಆಕ್ಷನ್ ಅಲ್ಲಿ ನಾವು ನೋಡಿದಂತ ಟೈಮಲ್ಲಿ ಎಲ್ಲರೂ ಹೇಳ್ತಿದ್ದು ಒಂದೇ ಮಾತು, ಗಲ್ಲಿ ಕ್ರಿಕೆಟ್ ಆಡೋರ್ನು ಕೂಡ ಹೋಗಿ ಕೂರಿಸಿದ್ರೆ ಕರೆಕ್ಟ್ ಆಗಿ ಪ್ಲೇಯರ್ ನ ಪಿಕ್ ಮಾಡ್ತಾ ಇದ್ರು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಲಾಸ್ಟ್ ಟೈಮ್ ಪಿಕ್ ಮಾಡಿದ್ದು. ಅಷ್ಟರ ಮಟ್ಟಿಗೆ ನಾವು ಅದರಲ್ಲೂ ಕೂಡ ಯಶ್ ದಯಾಳ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಟೀಕೆ ಬಂದಿತ್ತು. ಯಾಕಂದ್ರೆ ರಿಂಕು ಸಿಂಗ್ 5 ಸಿಕ್ಸರ್ ಬಾರಿಸಿದ್ರು, ಅವ್ರಿಗೆ ಬೌಲಿಂಗೇ ಮಾಡಕ್ ಬರಲ್ಲ, ಅಂತವ್ರನ್ನ ತಗೊಂಡ್ರು, ಹಾಗೆ ಹೇಗೆ ಅಂತ. ನೆಗೆಟಿವ್ ಇದ್ದಲ್ಲಿ ಪಾಸಿಟಿವ್ ಕೂಡ ಇರುತ್ತೆ. ಬಟ್ ಈಗ ಅವರ ಲೈನ್ ಅಂಡ್ ಲೆಂತ್ ಅದನ್ನೆಲ್ಲ ಗಮನಿಸಿದ್ರೆ ಸಿರಾಜ್ ಅವ್ರನ್ನ ನಾವು ಬಿಟ್ಟು
ಯಶ್ ದಯಾಳ್ ಅವ್ರನ್ನೇ ಉಳಿಸ್ಕೊಂಡಿದ್ದೀವಿ. Okay. ಯಾಕಂದ್ರೆ ಮುಂದೆ ಪ್ಲೇಯರ್ ಬೇಕಾಗ್ತಾನೆ. ಯಾಕಂತಂದ್ರೆ ಸ್ಲೋ ರನ್ ತುಂಬಾ ಚೆನ್ನಾಗಿ ಹಾಕ್ತಾರೆ, ಬ್ಯಾಕ್ ಅಂಡ್ ಹ್ಯಾಂಡ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಯಾಕಂತಂದ್ರೆ ಚೆನ್ನೈ ಮೇಲೆ ಯಾವ ರೀತಿ ಬೌಲಿಂಗ್ ಮಾಡೋದು ನೋಡಿದ್ವಿ. ಆರಂಭಿಕ ಪಂದ್ಯಗಳಲ್ಲಿ ಸಾಕಷ್ಟು ಹೊಡೆಸ್ಕೊಂಡ್ರು ಕೂಡ ಅದಾದ ಮೇಲೆ ಅವ್ರು ಕಂಬ್ಯಾಕ್ ಮಾಡಿದ್ದು ರೀತಿ ಅದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ಬಟ್ ಈ ಬಾರಿ ಬಲಿಷ್ಠ ತಂಡವನ್ನ ಕಟ್ಟಬೇಕಾದಂತಹ ಪರಿಸ್ಥಿತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇದ್ದೇ ಇದೆ. ಯಾಕಂತಂದ್ರೆ ವಿಲ್ ಜಾಕ್ಸ್ನು ನಾವು ಈ ರಿಟರ್ನ್ ಮಾಡ್ಕೊಂಡಿಲ್ಲ, ಬಟ್ ವಿಲ್ ಜಾಕ್ಸ್ನ ಖಂಡಿತವಾಗ್ಲೂ 200% ತಗೊಳ್ತಾರೆ. ಯಾಕಂತಂದ್ರೆ ಅವರ ಹಿಟ್ಸ್ಗಳು ಆ ತರ ಇದೆ. ಯಾವ ರೀತಿ ಸೆಂಚುರಿ ಬಾರಿಸಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಎಂತೆಂತ ಬೌಲರ್ಸ್ಗಳನ್ನ ಉಡಿಸ್ ಮಾಡ್ಬಿಟ್ಟಿದ್ರು ಒಂದು ಶತಕ ಬಂದಾಗ ಯಾವ ರೇಂಜ್ಗೆ ಆಡಿದ್ರು ಅಂತ. ಅದೇ ರೀತಿಯಾಗಿ ಬೌಲಿಂಗ್ ವಿಭಾಗದಲ್ಲಿ ಯಶ್ ದಯಾಳ್ ಇದ್ರೂ ಕೂಡ ಕೆಲವೊಂದು ಮ್ಯಾಚ್ ಅಲ್ಲಿ ಮಿಂಚ್ತಾರೆ, ಕೆಲವೊಂದು ಮ್ಯಾಚ್ ಅಲ್ಲಿ ತುಂಬಾ ದುಬಾರಿ ಆಗ್ತಾರೆ, ವಿಕೆಟ್ಸ್ ಗಳನ್ನೂ ತೆಗೆದುಕೊಳ್ತಾರೆ. ಆದ್ರೆ ಬಟ್ ಇಲ್ಲಿ ನಮಗೆ ಬೇಕಾಗಿರುವಂತದ್ದು ವಿದೇಶಿ ಬೌಲರ್ಗಳು ತುಂಬಾ ಸ್ಟ್ರಾಂಗ್ ಆಗ್ಬೇಕಾಗಿರುತ್ತೆ. ನನ್ನ ಕಣ್ಣು ಹೋಗ್ತಾ ಇರುವಂತದ್ದು ಮಿಚೆಲ್ ಸ್ಟಾರ್ಕ್ ಮೇಲೆ. ಯಾಕಂತಂದ್ರೆ ಎಂತ ಬೌಲರ್ ಮೊದಲು RCB ಆಡಿದ್ರು ಕೂಡ ಅವಾಗ ಒಳ್ಳೊಳ್ಳೆ ಬೌಲರ್ಗಳು ಕೂಡ ಇದ್ರು RCB. ಮಿಚೆಲ್ ಸ್ಟಾರ್ಕ್ ಇದ್ರು, ನಾವು ಎಂತೆಂತವ್ರು ನೋಡಿ ಡೇಲ್ ಸ್ಟೇನ್ ಇದ್ರು. ಆ ಟೈಮಲ್ಲೇ ನಮಗೆ ಕಪ್ ಗೆಲ್ಲಕ್ಕಾಗಿಲ್ಲ. ಸೆಮಿಫೈನಲ್ ಫೈನಲ್ ವರೆಗೂ ಬರ್ತಿದ್ವಿ. ಏನೋ ಒಂದು ಸಣ್ಣ ಮಿಸ್ಟೇಕ್ಸ್ ಇಂದ ಕೊನೆಗಳಿಗೆ ಕಪ್ ಮಿಸ್ ಆಗ್ತಾ ಇತ್ತು. ಬಟ್ ಈ ಸರಿ ಆ ರೀತಿ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಪರ್ಸಲ್ಲಿ ಪಂಜಾಬ್ಗಿಂತ ಸ್ವಲ್ಪ ಕಡಿಮೆ ಇದ್ರು ಕೂಡ ಇಂತಿಂತ ಆಟಗಾರರನ್ನ ನಾವು ಈಗಾಗಲೇ ಆಲ್ರೆಡಿ ಟಾರ್ಗೆಟ್ ಮಾಡಿದೀವಿ. ನೋಡಿ KL ರಾಹುಲ್ ಆಸ್ಟ್ರೇಲಿಯಾದಲ್ಲಿ ಹೋಗಿ ಇವತ್ತು ಯಾವ ಮಟ್ಟಕ್ಕೆ ಬ್ಯಾಟಿಂಗ್ ಆಡಿದ್ರು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಇಲ್ಲಿ ತವರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಅವರು ಅಟರ್ ಫ್ಲಾಪ್ ಆದ್ರೂ ಕೂಡ ಅವರಿಗೆ ಮತ್ತೆ ಒಂದು ಚಾನ್ಸ್ ಸಿಗುತ್ತೆ. ಯಾಕಂತಂದ್ರೆ ವಿದೇಶಿ ಪಿಚ್ ಗಳಲ್ಲೇ ಅವರ ಆಟ ಆ ರೇಂಜ್ ಅಲ್ಲಿ ಇರುತ್ತೆ. ನೋಡಿ ಆಕರ್ಷಕ ಅರ್ಧಶತಕ ಬಂತು, ಯಶಸ್ವಿ ಜೈಸ್ವಾಲ್ ಕೂಡ ಅದೇ ರೀತಿ. ಮತ್ತೆ ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರು ನೋಡಿ ಈ ಕಡೆ ಬಿಡ್ಡಿಂಗ್ ಆಗ್ತಾ ಇದೆ, ಈ ಕಡೆ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸ್ತಾ ಇದ್ದಾರೆ. ಅದು ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ. ಅದು ಅಂತಿಂತ ಸೆಂಚುರಿ ಅಲ್ಲ, ತುಂಬಾ ಅದ್ಭುತವಾದಂತಹ ಆಟ. ಒಂದು ನಮಗೆ ಒಂದು ಶುಭ ಸೂಚನೆ ಅಂತ ಅನಿಸ್ತಾ ಇದೆ ಇಲ್ಲಿ. ವಿರಾಟ್ ಕೊಹ್ಲಿ ಸೆಂಚುರಿ ಬಂತು ಅಂತಂದ್ರೆ RCB ಫ್ಯಾನ್ಸ್ ನಲ್ಲೂ ಕೂಡ ಮತ್ತು ಇಂಡಿಯನ್ ಫ್ಯಾನ್ಸ್ ಅಲ್ಲೂ ಕೂಡ ಅನ್ಸೋದು ಈ ಸರಿ ಏನೋ ಮಾಡ್ತಾರಪ್ಪ ಅಂತ. ಯಾಕಂದ್ರೆ ಕಳೆದ ಸೀಸನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರೆ ಎಲ್ಲರೂ ಕೂಡ ಪರ್ಫಾರ್ಮೆನ್ಸ್ ನೋಡಿ ಹೋಯ್ತು, ತಂಡ ಹೋಯ್ತು ಅನ್ನೋ ಅಷ್ಟರಲ್ಲೇ ಕಂಟಿನ್ಯೂ ಆಗಿ ನಾವು ಪಂದ್ಯಗಳನ್ನು ಗೆದ್ದು ಸೆಮಿಫೈನಲ್ ಬಂದಿದ್ದೆ ಅಂತ ಸಣ್ಣ ಅಚೀವ್ಮೆಂಟ್ ಅಲ್ಲ ಅದು. ಯಾಕಂತಂದ್ರೆ ತುಂಬಾ ಡಮ್ಮಿ ಟೀಮು, ಯಾರು ಆಟಗಾರರಿಲ್ಲ, ಬೌಲರ್ಸ್ ಗಳೇ ಇಲ್ಲ. ಆ ಬ್ಯಾಟ್ಸ್ಮನ್ ಗಳ ಆಡಿದ್ರೆ ವಿರಾಟ್ ಕೊಹ್ಲಿ ಆಡಬೇಕು, ಆ ಒಂದು ಲೆಕ್ಕಾಚಾರಕ್ಕೆ ಇದ್ವಿ. ಬಟ್ ಹೋಗ್ತಾ ಪಂದ್ಯ ಮತ್ತು ಟೂರ್ನಿ ಗತಿನ ಚೇಂಜ್ ಮಾಡಿದ್ವಿ ನಾವು. RCB ಅವರೇ ಹಂಗೆ ಕೊನೆ ಕ್ಷಣದವರೆಗೂ ಕೂಡ ಏನ್ ಮಾಡ್ತೀವಿ, ಏನ್ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಿರಲ್ಲ, ನಮ್ಮ ಪ್ಲೇಯರ್ಸ್ಗೂ ಗೊತ್ತಿರಲ್ಲ. ಕೊನೆ ಕ್ಷಣದಲ್ಲಿ ಅವರು ಆ ರೇಂಜ್ ಲೆಕ್ಕಾಚಾರದಲ್ಲಿ ಆಡ್ತಾರೆ. ನನಗನ್ಸಿದ ಮಟ್ಟಿಗೆ ಇವತ್ತು ರಾಹುಲ್ ಖಂಡಿತವಲ್ಲೂ ಟಾರ್ಗೆಟ್ ಮಾಡ್ತಾರೆ. ಮಿಚೆಲ್ ಸ್ಟಾರ್ಕ್ನು ಕೂಡ ಪ್ರಯತ್ನ ಪಡಬಹುದು ಅನ್ನೋ ನನ್ನ ಭಾವನೆ. ವೆಲ್ ವಿಶ್ವನಾಥ್, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಹಾಗೆಯೇ ಜನಾರ್ದನ್, ಈಗ ಗಮನಿಸ್ತಾ ಇದ್ವಿ RCB ಈ ಹಿಂದೆ ಮಾಡಿದಂಥ ತಪ್ಪುಗಳ ಬಗ್ಗೆ ನಾವು ಆಲ್ರೆಡಿ ಮಾತನಾಡಿದ್ವಿ. ಈಗ RCB ಯಾರನ್ನ ಖರೀದಿ ಮಾಡಲೇಬೇಕು? KL ರಾಹುಲ್ ಇದ್ದಾರೆ, ರಿಷಬ್ ಪಂತ್ ಇದ್ದಾರೆ, ಘಟಾನುಘಟಿ ಪ್ಲೇಯರ್ಸ್ಗಳು ಆಪ್ಷನಲ್ ಇದ್ದಾರೆ. ಯಾರನ್ನ ಖರೀದಿ ಮಾಡಿದ್ರೆ ನಮ್ಮ ತಂಡ ತುಂಬ ಸ್ಟ್ರಾಂಗ್ ಆಗಬಹುದು? ನಾವು ಮೇನ್ ಅಂದರೆ ಯಾವುದೋ ಒಂದು ಬ್ಯಾಟ್ಸ್ಮನ್ ಒಂದು ಬೌಲರ್ ಒಳ್ಳೆ ಚೆನ್ನಾಗಿ ಆಡ್ತಾನೆ ಅಂತ ಟಾರ್ಗೆಟ್ ಮಾಡಿದ್ರೆ ಟೋಟಲ್ ಟೀಮ್ ಕಟ್ಟುವಾಗ ಫೇಲ್. ಆಲ್ರೌಂಡರ್ಗಳನ್ನು ನಾವು ಟಾರ್ಗೆಟ್ ಮಾಡೋಕೆ ಮೇನ್ ಅಂದರೆ ಆಲ್ರೌಂಡರ್ಗಳು ಒಂದ ಬಾಲಿಂಗ್ನಲ್ಲಿ ಫೇಲ್ ಆಗ್ಬೋದು, ಇಲ್ಲ ಬ್ಯಾಟಿಂಗ್ನಲ್ಲಿ ಯಾವುದ್ರಲ್ಲಿ ಒಂದರಲ್ಲಿ ಫೇಲ್ ಆದರೂ ಇನ್ನೊಂದರಲ್ಲಿ ನಮ್ಗೆ ವರ್ಕೌಟ್ ಆಗ್ತಾರೆ. ಫೀಲ್ಡಿಂಗ್ ಕೂಡ ಅವ್ರು ತುಂಬ ಸೆಟ್ ಆಗ್ತಾರೆ. ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿದೆ. ಎಲ್ಲರೂ ನಿರೀಕ್ಷೆ ಮಾಡ್ತಿರೋದು ಇಲ್ಲ ಪಂತ್ ಅಥವಾ KL ರಾಹುಲ್ ನಮ್ಮ ಟೀಮಿಗೆ ಬರ್ಬೋದು, ಟಾರ್ಗೆಟ್ ಮಾಡ್ಬೋದು ಅಂತ. ಎಲ್ರ ಕಣ್ಣು ಅವ್ರ ಮೇಲೆ ಇದ್ದಾಗ ಅವ್ರ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಅಷ್ಟೊಂದು ರೀಚ್ ಆಗಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಸರಿಗೆ ಹೈಯೆಸ್ಟ್ ಅಂದ್ರೆ ಮೋಸ್ಟ್ಲಿ ಪಂಜಾಬ್ನಲ್ಲಿ ಒಂದೇ 111 ಕೋಟಿ, RCB ಸೆಕೆಂಡ್ ಹೈಯೆಸ್ಟ್ ನಾವೇ ಇರೋದು. ಆದ್ರೆ ನಮ್ಮಲ್ಲಿ ಪ್ಲೇಯರು ಕಡಿಮೆನೆ ಇರೋದೇ 3 ಜನ. ಉಳಿದನ್ನೆಲ್ಲರೂ ಕಟ್ಕೋಬೇಕು. ಆಲ್ರೆಡಿ ಆದ್ರೂ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಅಟ್ ಪ್ರೆಸೆಂಟ್ ಯಾರು ಫಾರ್ಮಲ್ ಇದ್ದಾರೆ ಅವ್ರನ್ನ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ಹಿಂದೆ ಆಡಿದ್ರು, ಲಾಸ್ಟ್ ಟೈಮ್ ಚೆನ್ನಾಗಿ ಇದು ಮಾಡಿದ್ರು, ಅದನ್ನಕ್ಕಿಂತ ಹೆಚ್ಚಾಗಿ ಕಂಟಿನ್ಯೂ ನಡೀತಾ ಇರೋ ಸೀರೀಸಲ್ಲಿ ಯಾರು ಚಾರ್ಮಲ್ ಇದ್ದಾರೆ, ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಿದ್ದಾರೆ, ವಿಕೆಟ್ ತೆಗಿತಾರೆ ಅಂಥವ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾರೆ. ಥಿಂಕ್ ಟ್ಯಾಂಕ್ ಅಂತ ಪ್ರತಿ ಟೀಮ್ನಲ್ಲಿ ಇರುತ್ತೆ. ಆದರೆ ನಮ್ದು RCB ಅಲ್ಲಿ ಇರೋದು ಕನ್ನಡಿಗರಲ್ಲ, ತಮಿಳ್ನಾಡವರೇ ಜಾಸ್ತಿ ಇದ್ದಾರೆ. ಅದು ನಮಗೆ ದೊಡ್ಡ ಸಮಸ್ಯೆ ಆಗಿರೋದು. ಅದಕ್ಕೆ ಈ ಮ್ಯಾನೇಜ್ಮೆಂಟ್ನವರೆಲ್ಲ ತಮಿಳ್ನಾಡೇ ಆಲ್ಮೋಸ್ಟ್ ಎಲ್ಲ ಇರೋದು. ನಾವು ಹೇಳ್ಕೊಳ್ಳೋ ಕನ್ನಡಿಗರು ಟೀಮ್ನಲ್ಲೂ ಕನ್ನಡಿಗರು ಇಲ್ಲ, ಮ್ಯಾನೇಜ್ಮೆಂಟಲ್ಲೂ ಇಲ್ಲ. 17 ಜನ ಅವರೇ ಇದ್ದಾರೆ. ನಮ್ಮ ವಿಜಯ್ ಭಾರದ್ವಾಜ್ ಹಳೆ ಕ್ರಿಕೆಟರ್ ಎಲ್ಲ ಇದ್ರಲ್ಲ, ಅವರೆಲ್ಲ ಅದೇ ರೀತಿ ಬೇಜಾರು ಮಾಡ್ಕೊಳ್ತಾ ಇದ್ರು. ಅವರನ್ನ ಡೆಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದಾರೆ. ನಮ್ಮವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ರಾಹುಲ್ ದ್ರಾವಿಡ್ ಬೇಜಾರು ಮಾಡ್ಕೊಳ್ತಾರೆ, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ ಅಂತೂ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ.
ನಮಗೆಲ್ಲ ಅವಕಾಶ ಕೊಡ್ತಾರೆ ಕನ್ನಡಿಗರಿಗೆ ಅಂತೇಳಿ. ಅದ್ರ ಬಗ್ಗೆ ನಮ್ಮ ಇವರು ಓನರ್ಸ್ಗಳು ಕೂಡ ಗಮನ ಹರಿಸಬೇಕು. ಕನ್ನಡಿಗರ ಟೀಮ್ ಅಂದಮೇಲೆ ಕನ್ನಡಿಗರಿಗೆ ಸ್ವಲ್ಪ ಹೆಚ್ಚು ಅವಕಾಶ ಇರಬೇಕು. ಹಿಂದೆ ವಿಜಯ್ ಮಲ್ಯ ಕನ್ನಡಿಗ ಅಂತ ಹೇಳೋ ಕಾರಣಕ್ಕಾಗಿ ಇವ್ರನ್ನ ಕನ್ನಡಿಗರಿಗೆ ಅವಕಾಶ ಕೊಟ್ಟಿದ್ದು, ಕುಂಬ್ಳೆ ಅವರೇ ಕರ್ಕೊಂಬಂದು ಕ್ಯಾಪ್ಟನ್ ಮಾಡಿಸಿದ್ದು. ಅಂದರೆ ಆ ಒಂದು ಭಾವನೆ ಸ್ವಲ್ಪ ಮಟ್ಟಿಗಾದ್ರೂ ಅವರಲ್ಲಿ ಇದ್ದರೆ ಅವಾಗ ನಮ್ಮ ಟೀಮ್ನವರಿಗೂ ಆ ಭಾವನೆ ಇರುತ್ತೆ, ನಮ್ಮದು ಅಂತೇಳಿ. ಈಗೆಲ್ಲ ಬಂದು ದುಡ್ಡಿಗೆ ಆಡ್ತಾರೆ, RCB ಅಂತೇಳಿ ಫ್ಯಾನ್ಸ್ ಅಂತೂ ಜೈ ಅಂತ ಹೇಳ್ತಾರೆ. ಕನ್ನಡಿಗರು ಹಿಂದಿಯವರ ಸಂಬಂಧ ಇಲ್ಲ. ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮೇನ್ ಅಂದರೆ ಅಟ್ಲೀಸ್ಟ್ ಈ ಸರಿಗಾದರೂ ಟೀಮ್ ನಮ್ಮ RCB ಮ್ಯಾನೇಜ್ಮೆಂಟ್ನವರು ಹೆಚ್ಚು ಆಲ್ರೌಂಡರ್ಗಳ ಕಡೆ ಗಮನ ಹರಿಸಿದ್ರೆ ಏನಾದರೂ ಒಂದು ಸ್ವಲ್ಪ ನಿರೀಕ್ಷೆ ಇಟ್ಕೋಬಹುದು ಅಂತ ಅನ್ಸುತ್ತೆ. ನಿಜ ತಂಡ ನಮ್ದು, ಓನರ್ ಬೇರೆಯವರು, ಈ ರೀತಿಯಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಗಮನಿಸ್ತಾ ಇದ್ರೆ ಇನ್ನೇನು ಇನ್ನೇನು ಕೆಲವೇ ಕ್ಷಣದಲ್ಲಿ ಆಕ್ಷನ್ ಪ್ರಾರಂಭ ಆಗುತ್ತೆ, ಮೆಗಾ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಯಾವ ತಂಡಗಳು ಯಾರ್ಯಾರನ್ನ ಖರೀದಿ ಮಾಡ್ತಾರೆ ಇದೇ ವಿಚಾರದ ಕುರಿತು ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. IPL ಮಹಾಸಂಗ್ರಾಮದ ಬಗ್ಗೆ ಕುತೂಹಲಗಳು ಜಾಸ್ತಿ ಆಗ್ತಾ ಇವೆ. ಬಿಡಿಂಗ್ ಪ್ರಕ್ರಿಯೆಯಲ್ಲಿ ಇರೋದು 577 ಆಟಗಾರರು. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಪಾಟೀಲ್, ಈಗ 577 ಆಟಗಾರರು ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ತಂಡಗಳಿಗಂತೂ ಕಣ್ಣಿರುತ್ತೆ. ಈಗ ಪ್ರಮುಖ ಪ್ಲೇಯರ್ಗಳು ಯಾರಾಗಬಹುದು ಇದರಲ್ಲಿ ಅಂತ ಹೇಳಿ. ಹೌದು, ಯಾಕಂದರೆ ಈಗಿನ IPLಗೂ ಈಗ 8 ಅಥವಾ 9 ಸೀಸನ್ ಹಳೆ IPLಗೂ ಹೋಲಿಕೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸ್ಕೋರಲ್ಲಿ ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ತೀರಾ ನೋಡಿ. ಮೊದಲು 140, 150, 160 ಆದರೆ ದೊಡ್ಡ ಸ್ಕೋರ್ ಅದು. ಈಗ 200 ಹೊಡೆದ್ರು ಕೂಡ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಯ್ಯೋ ಆಗುತ್ತೋ ಇಲ್ಲೋ ಈ ಡೌಟಲ್ಲಿ ಇರ್ತೀವಿ. ಅಂದರೆ ಹೊಡಿಬಡಿ ಆಟಗಾರರ ಮೇಲಂತೂ ಕಣ್ಣಿಟ್ಟೇ ಇಡ್ತಾರೆ. ಎರಡನೇದು, ನೀವು 220 ಅಥವಾ 200 ಟಾರ್ಗೆಟ್ನು ರೀಚ್ ಮಾಡೋಕೆ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ನಿಮಗೆ ಬಾಲಿಂಗ್ ಕೊರತೆ ಇದೆ ಅಂದಂಗೆ. ಅದಕ್ಕೆ ವೇಗದ ಬಾಲಿಂಗ್, ಅದರ ಜೊತೆಗೆ ತುಂಬ ನ್ಯಾಕ್ ಅಂದರೆ ಡೆತ್ ಓವರ್ಸ್ನಲ್ಲಿ ಸ್ಪೆಷಲಿಸ್ಟ್ ಯಾರಿದ್ದಾರೆ ಅವರು ಖಂಡಿತವಾಗ್ಲೂ ಟಾರ್ಗೆಟ್ ಮಾಡ್ತಾರೆ. ಇದಕ್ಕೋಸ್ಕರ ಈಗ ಹೊಡಿಬಡಿ ಆಟಗಾರರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅವ್ರನ್ನ ನಾವು ನೋಡ್ಕೋಬಹುದು. ಒಟ್ಟು ಈ ಒಂದು ಸೀಸನ್ನಲ್ಲಿ ತುಂಬ ಇಂಪಾರ್ಟೆಂಟ್ ವಿದೇಶಿ ಆಟಗಾರರಾಗಿರ್ಬೋದು ಅಥವಾ ಭಾರತೀಯ ಆಟಗಾರರು ಯಾರಂತ ಒಂದು 20 ಜನ ಆಟಗಾರನ ಹೆಸರಿಸೋದಾದ್ರೆ, ಬಟ್ಲರ್ ಇದ್ದಾರೆ. ನೀವು ಓಪನಿಂಗ್ ಸ್ಲಾಟ್ನಲ್ಲಿ ಬ್ಯಾಟ್ಮನ್ ಆಗಿ ಕಾಣಿಸ್ಕೊಳ್ತಾರೆ. ಹೊಡಿಬಡಿ ಆಟಗಾರ, ಪವರ್ ಪ್ಲೇನ ತುಂಬ ಅದ್ಭುತವಾಗಿ ಉಪಯೋಗ ಮಾಡ್ಕೊಳ್ತಾರೆ. ಅವ್ರನ್ನ ಬಿಡ್ ಮಾಡೋದಕ್ಕೆ ಒಂದು ಸ್ವಲ್ಪ 10 ಕೋಟಿ ಮೇಲೆ ಹೋಗ್ಬೋದು ಅಂತ ನಾನು ಅನ್ಕೋತೀನಿ. ಶ್ರೇಯಸ್ ಅಯ್ಯರ್ ಇದ್ದಾರೆ, ಒಂದು 7-8 ಕೋಟಿಗೆ ಆಗ್ಬೋದು. ಅಷ್ಟೊಂದು ಇಂಪ್ರೆಸಿವ್ ಆಗಿ ನನಗೇನು ಕಂಡಿಲ್ಲ IPL ಅಲ್ಲಿ ಪ್ರತಿ ಸರಿನೂ. ರಿಷಬ್ ಪಂತ್ 25 ಕೋಟಿ ಮೀರಿಸ್ತಾರ ಅನ್ನೋದಂತೂ ಡೌಟ್ ಇದೆ ನನಗೆ. ಯಾಕಂದರೆ ಪರ್ಸ್ ಅಂತೂ ಕೆಲವೊಂದು ಖಾಲಿ ಇದೆ. ಪಂಜಾಬ್ನವರು ಒಂದು ಸ್ವಲ್ಪ ಟಾರ್ಗೆಟ್ ಮಾಡ್ಬೋದು ಇಲ್ಲಿ. ಅವ್ರು ಏನಾದರೂ ಟಾರ್ಗೆಟ್ ಮಾಡಿ ಇವ್ರನ್ನ 25ಗೆ ಏನಾದರೂ ಕೊಟ್ಟರೆ ಅವರು ನಮ್ಮಷ್ಟೇ ಬಂದ್ಬಿಡ್ತಾರೆ. ಏನು ಅವ್ರ ಹತ್ರ ಜಾಸ್ತಿ ಏನು ಉಳಿಯಲ್ಲ. ಇನ್ನು ರಬಾಡನ್ನ RCB ಅವ್ರು ಟಾರ್ಗೆಟ್ ಮಾಡಬೇಕಪ್ಪ. ಇಂಥ ಒಬ್ಬ ಬೌಲರ್ ಖಂಡಿತವಾಗ್ಲೂ ಒಂದು ತಂಡದಲ್ಲಿ ಇದ್ರೆ, ಹೌದೌದು ಅಂತ ನೋಡಿ. ಯಾರ್ಕರ್ ಸ್ಪೆಷಲಿಸ್ಟ್, ಅದರಲ್ಲಂತೂ ಡೌಟ್ ಇಲ್ಲ. ಡೆತ್ ಓವರ್ಸ್ನಲ್ಲಿ ರನ್ ಹೋಗಲ್ಲ. ಓಪನಿಂಗ್ ಸ್ಲಾಟ್ನಲ್ಲಿ ವಿಕೆಟ್ಸ್ಗಳನ್ನು ಜಾಸ್ತಿ ತಗೋತಾರೆ. ಸ್ವಿಂಗ್ ಅದ್ಭುತವಾಗಿದೆ. ಎಲ್ಲವನ್ನ ಕೂಡ ರಬೋಡದಲ್ಲಿ ನೋಡ್ಬೋದು. ಮತ್ತೆ 6 ಅಡಿ ಹೈಟ್ ಇದೆ, 6-7 ಅಡಿ, ಅದು ಕೂಡ ಲಾಭ ಆಗುತ್ತೆ. ಹರ್ಷದೀಪ್ ಇತ್ತೀಚೆಗೆ ಡೆತ್ ಓವರ್ ಸ್ಪೆಷಲಿಸ್ಟ್, ಬಟ್ ಇತ್ತೀಚೆಗೆ ಒಂದೂವರೆ ವರ್ಷದಿಂದ ಅವ್ರೇನು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸ್ಟಾರ್ಕ್ ನನಗೆ RCBಗೆ ಬೇಡ ಅಂತ ಅನ್ಕೋತೀನಿ. ಯಾಕಂದರೆ RCB ಚಿನ್ನಸ್ವಾಮಿ ಕ್ರೀಡಾಂಗಣ ಶಾರ್ಟ್ ಆಗಿದೆ. ಒಂದ್ಸರಿ ತಗೊಂಡು ನಾವು ಕೈ ಸುಟ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲವೂ ಕೂಡ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲೇ ಹೊಡೆದಿದ್ದಾರೆ ಇವ್ರು ಬಾಲ್ಗಳನ್ನು. ಅಷ್ಟೊಂದು ಇಂಪ್ರೆಸ್ ಆಗಿಲ್ಲ. ಚಹಲ್ನ ತಗೋಬೇಕು. ಚಹಲ್ ಅತ್ಯದ್ಭುತವಾದಂಥ ಬಾಲರ್ RCBಗೆ. ಇವರು ಇನ್ನು 10 ಕೋಟಿ ಮೇಲೆ ಹೋದ್ರೂ ಕೂಡ ಅವ್ರನ್ನ ಚೇಂಜ್ ಮಾಡಿ ತಗೋಬೇಕು ಅಂತ ಅನ್ಕೋತೀನಿ. ಲಿವಿಂಗ್ ಸ್ಟೋನ್ ಇದ್ದಾರೆ, ಮಿಲ್ಲರ್ ನೋಡಬೇಕು. ಯಾಕಂದರೆ ಮಿಡ್ಲ್ ಆರ್ಡರ್ನಲ್ಲಿ ಅವರು ಹೆಲ್ಪ್ ಆಗ್ತಾರೆ. KL ರಾಹುಲ್ನ ದಯವಿಟ್ಟು RCB ತಗೋಬೇಕು. ಶಮಿ, ಸಿರಾಜ್, ಬ್ರೂಕ್, ಕಾನ್ವೆ, ಆಮೇಲೆ ಮೆಕ್ರಮ್, ಪಡಿಕಲ್ ಇದ್ದಾರೆ. ಪಡಿಕಲ್ ಬಗ್ಗೆ ದಯವಿಟ್ಟು ಹೋಗೋಕ್ಕೆ ಹೋಗ್ಬಿಡಿ, ಸ್ಲೋ ಆಡ್ತಾರೆ. ತ್ರಿಪಾಠಿ ಇದ್ದಾರೆ. ವಾರ್ನರ್ ನನಗೆ ಬೆಸ್ಟ್ ಆಪ್ಷನ್ ಅಂತ ಅನ್ಕೋತೀನಿ. ಯಾಕಂದರೆ ನಮಗೆ ಓಪನಿಂಗ್ ಸ್ಲಾಟ್ನಲ್ಲಿ ಪ್ರತಿ ಸರಿ ನಾವು ಕೊಹ್ಲಿನೇ ಕಳಿಸಿ ಅವ್ರು 1 ಡೌನ್ ಬರಬೇಕಾಗಿತ್ತು. ಪ್ರತಿ ಸರಿ ಓಪನಿಂಗ್ ಸ್ಲಾಟ್ ಫೇಲ್ ಅಂತ ಫಸ್ಟ್ ಬರ್ತಾ ಇದ್ದಾರೆ. KL ಮತ್ತು ವಾರ್ನರ್ ತಗೊಂಡ್ರೆ ಬೆಸ್ಟ್ ಬಿಡುತ್ತೆ. ಇನ್ನು ಅಶ್ವಿನ್ ಅವರು ಇದ್ದಾರೆ, ಅಶ್ವಿನ್ ಬೇರೆ ಇದ್ದಾರೆ. ಆಮೇಲೆ ವೆಂಕಟೇಶ್ ಅಯ್ಯರು, ಮಿಚೆಲ್ ಮಾರ್ಚ್, ಆಮೇಲೆ ಮ್ಯಾಕ್ಸಿಗೆ ನೋಡಬೇಕು ತಗೋತಾರ ಇಲ್ವಾ ಅಂತ ಹೇಳಿ. ಹರ್ಷಲು, ರಚಿನ್ ರವೀಂದ್ರನೂ ಒಳ್ಳೆ ಆಪ್ಷನ್ನು. ಸ್ಟೋನಿಸ್ ಸರ್ ಹೇಳ್ತಾ ಇದ್ರು ಅವಾಗಲೇ ಆಲ್ರೌಂಡರ್ ಬೇಕು ಅಂತ ಹೇಳಿ, ಅವ್ರನ್ನ ತಗೋಬೋದು. ಬ್ಯಾಸ್ಟ್ರೋ ಒಳ್ಳೆ ಆಲ್ರೌಂಡ್ರು, ಅವರು ಚೆನ್ನಾಗಿ ಬಾಲಿಂಗ್ ಕೂಡ ಹಾಕ್ತಾರೆ. ಡಿಕಾಕ್ ಒಳ್ಳೆ ಕಣ್ಣು, ಅವ್ರ ಮೇಲೂ ಹಾಕ್ಬೋದು. RCB ಪಿಚ್ಚಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಕಿಶನ್ ಅವರು ಇದ್ದಾರೆ, ಬಟ್ ಇವ್ರನ್ನ ಮುಂಬೈ ಆಟೆ ಮಾಡುತ್ತಾ ಅಥವಾ ಬಿಟ್ಕೊಡುತ್ತಾ ಗೊತ್ತಿಲ್ಲ. ಫಿಲ್ ಸಾಲ್ಟು, ಬೋಲ್ಟ್ ಅವರಿದ್ದಾರೆ, ಹ್ಯಾಸಲ್ವುಡ್ಡು, ಇಂತಹ ಪ್ರಮುಖ ಆಟಗಾರನ್ನ ಒಂದು ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ ಅಂತ ಅನಿಸುತ್ತೆ. ವೆಲ್ ವಿಶ್ವ, ಇನ್ನೊಂದು ಕಡೆಯಲ್ಲಿ ಪಾಟೀಲ್ ಹೇಳ್ತಾ ಇದ್ರು ಈಗ ಯಾರ್ಯಾರನ್ನ ಖರೀದಿ ಮಾಡಿದ್ರೆ ಬೆಸ್ಟು ಅಂತೇಳಿ. ವಿದೇಶಿ ಆಟಗಾರರನ್ನ ಗಮನಿಸಿದ್ವಿ, ಅದರಲ್ಲಿ ಇಂಡಿಯನ್ ಆಟಗಾರರು ಕೂಡ ಇದ್ರು. ಆದರೆ ಈಗ ಸೀನಿಯರ್ ಪ್ಲೇಯರ್ಗಳಿಗಿಂತ ತುಂಬ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ. ಅವರಿಗೆ ಈ ಬಾರಿ ಅವಕಾಶ ಹೆಂಗಿರುತ್ತೆ ಅಂತ ಹೇಳಿ.
ಇಲ್ಲಿ IPL ನಲ್ಲಿ ಯಂಗ್ ಪ್ಲೇಯರ್ಸ್ಗಳು ಮಿಂಚ್ತಾ ಇದ್ರು ಕೂಡ 20 ಓವರ್ ಮ್ಯಾಚ್ ಕಡಿಮೆ ಅವಧಿ ಮ್ಯಾಚ್ ಇರುತ್ತೆ. ಇದ್ರಲ್ಲಿ ಏನು ಸೀನಿಯರಿಟಿ ಕನ್ಸಿಡರ್ ಆಗಲ್ಲ, ಪ್ರೆಷರ್ ಹ್ಯಾಂಡಲ್ ಮಾಡೋದೇನಿರಲ್ಲ, ಬರೋದು ಹೊಡಿಯೋದು ಹೋಗೋದು ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ. ಬಟ್ ಯಾವುದೇ ಒಂದು ತಂಡ ಸಮತೋಲಿತವಾಗಬೇಕು ಅಂತಂದ್ರೆ ಅದರಲ್ಲಿ ಸೀನಿಯರ್ ಪ್ಲೇಯರ್ಗಳು ಇರಲೇಬೇಕು. ಎಕ್ಸಾಂಪಲ್ ಈಗ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯ ನೀವು ನೋಡ್ತಾ ಇದ್ರಿ, ಯಾವ ರೀತಿ ಎಲ್ಲರೂ ಕೂಡ ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ಲ ಟೀಮ್ ಪೂರ್ತಿ ಚೆನ್ನಾಗಿ ಆಡ್ತಾ ಇದೆ. ಬಟ್ ಬೂಮ್ರಾ ಅಲ್ಲಿ ಕ್ಯಾಪ್ಟನ್ ಆದ್ರೂ ಕೂಡ ವಿರಾಟ್ ಕೊಹ್ಲಿ ಕಂಪ್ಲೀಟ್ ಆಗಿ ಗ್ರೌಂಡ್ ಪೂರ್ತಿ ಓಡಾಡೋದಾಗಿರ್ಬೋದು, ಎಲ್ಲರನ್ನೂ ಕೂಡ ಫೀಲ್ಡ್ ಸೆಟ್ ಮಾಡೋದಾಗಿರ್ಬೋದು, ಸಜೆಷನ್ಸ್ ಕೊಡೋದಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಆಗುತ್ತೆ. ನೋಡಿ, ಸತತವಾಗಿ ಪಂದ್ಯಗಳನ್ನ ಸೋತ್ಕೊಂಡು ಬಂದಂತಹ RCB ಲಾಸ್ಟ್ ಸೀಸನ್ ಅಲ್ಲಿ ಕಂಪ್ಲೀಟ್ ಆಗಿ ಪಂದ್ಯವನ್ನು ಗೆಲ್ಲೋದಕ್ಕೆ ಮತ್ತೆ ವಿರಾಟ್ ಕೊಹ್ಲಿ ಅವರ ಸಜೆಷನ್ ಆಗಿರಬಹುದು ಅಥವಾ ಸೀನಿಯರ್ ಪ್ಲೇಯರ್ಗಳು ಕೂಡ ಬೇರೆ ಬೇರೆ ಏನೇನು ಸಜೆಷನ್ ಕೊಡ್ತಾ ಇರೋದಲ್ಲ, ಯಂಗ್ ಪ್ಲೇಯರ್ ಇರ್ತಾರೆ. ಯಂಗ್ ಪ್ಲೇಯರ್ ಈಗ ಹರ್ಷದೀಪ್ ಸಿಂಗ್ ಕಳೆದ ಒಂದು ವಿಶ್ವಕಪ್ T20 ಫೈನಲ್ ನಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಬೌಲಿಂಗ್ ಮಾಡಿದ್ರು ನೀವು ನೋಡಿದ್ರಿ. ಯಂಗ್ಸ್ಟರ್ ಅವರು ಕೂಡ ಅವರು ಖಂಡಿತವಾಗ್ಲೂ ಮುಂದಿನ ದಿನಮಾನಗಳಲ್ಲಿ ಒಬ್ಬ ದೊಡ್ಡ ಸ್ಟಾರ್ ಬೌಲರ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಅವ್ರನ್ನ RCB ಟಾರ್ಗೆಟ್ ಮಾಡಬೇಕು ಅಂತ ನನಗನ್ಸುತ್ತೆ. ಯಾಕಂತಂದ್ರೆ ಯಂಗ್ಸ್ಟರ್ ಆಗಿರೋದ್ರಿಂದ ಡೆಪ್ತ್ ಓವರ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಯಾಕಂತಂದ್ರೆ ಡೇವಿಡ್ ಮಿಲ್ಲರ್ ಅಂತಹ ಎಂತ ಆಟಗಾರ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಯಾವ ರೀತಿ ಬಾಲ್ ಸಿಕ್ತು ಅಂದ್ರೆ ಬೌಂಡ್ರಿಯಿಂದ ಆಚೆನೆ ಹೋಗುತ್ತೆ, ಆ ಲೆಕ್ಕಾಚಾರಕ್ಕೆ ಬರೆಸ್ತಾರೆ. ಅಂತವ್ರಿಗೆ ಕಂಟ್ರೋಲ್ ಮಾಡಿ ಆ ಕೊನೆಗಳಿಗೆಯಲ್ಲಿ ಬೂಮ್ರಾ ಅವರಿಗೆ ಸಖತ್ತಾಗಿ ಸಾಥ್ ಕೊಟ್ಟಂತಹ ಬೌಲರ್. ಹೀಗಾಗಿ ಅವರನ್ನು ಕೂಡ RCB ಟಾರ್ಗೆಟ್ ಮಾಡ್ಬೇಕಾಗತ್ತೆ. ನನಗನ್ಸಿದ ಮಟ್ಟಿಗೆ ಡೇವಿಡ್ ಮಿಲ್ಲರ್ ಅವ್ರನ್ನ ಈ ರೀತಿ ಟಾರ್ಗೆಟ್ ಮಾಡಬಹುದು. ಯಾಕಂತಂದ್ರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ನಮ್ಮ RCB ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಗಳ ಕೊರತೆ ಸಾಕಷ್ಟಿದೆ. ಯಾಕಂತಂದ್ರೆ ಎಲ್ಲರೂ ಕೂಡ ಮ್ಯಾಕ್ಸ್ವೆಲ್ ತಗೊಳ್ಳಿ ರೈಟ್ ಹ್ಯಾಂಡ್, ವಿರಾಟ್ ಕೊಹ್ಲಿ ತಗೊಳ್ಳಿ ರೈಟ್ ಹ್ಯಾಂಡ್, ಈ ಕಡೆ ವಿಲ್ ಜಾಕ್ಸ್ ಬಂದ್ರು ರೈಟ್ ಹ್ಯಾಂಡ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಬಲಗೈ ಆಟಗಾರರ ಇದ್ದಾರೆ. ಈ ಕಡೆ ರಿಷಬ್ ಪಂತ್ ಕೂಡ ಟಾರ್ಗೆಟ್ ಮಾಡಬಹುದು. ರಿಷಬ್ ಪಂತ್ ಐ ಥಿಂಕ್ ಈ ಸಾರಿ ಅವರೇ ದೊಡ್ಡ ಮೊತ್ತಕ್ಕೆ ಬಿಕರಿ ಆಗ್ಬೋದು ಅಂತ ನನಗನ್ಸುತ್ತೆ. ಬಟ್ ಇಲ್ಲಿ ಡೇವಿಡ್ ಮಿಲ್ಲರ್ನು ಕೂಡ ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಅದೇ ರೀತಿಯಾಗಿ ಮಿಚೆಲ್ ಸ್ಟಾರ್ಕ್ ಯಾವ ರೀತಿಯಾಗಿ ಉಪಯೋಗ ಆಗ್ಬೋದು ಅಂತ, ಯಾಕಂತಂದ್ರೆ ಡೆಪ್ತ್ ಓವರ್ ಸ್ಪೆಷಲಿಸ್ಟ್ ಅವರು. ಯಾವ ರೀತಿ ಇವ್ರು ಕಾಗೇಶ್ವರ ಬಾಳ ಆಗಿರ್ಬೋದು, ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಇವರೆಲ್ಲ ವರ್ಲ್ಡ್ ಕ್ಲಾಸ್ ಬೌಲರ್. ಎಸ್, ಕೆಲವೊಂದು ಭಾರತೀಯ ಪಿಚ್ಗಳು ಕಂಪ್ಲೀಟ್ ಆಗಿ ಚಿಕ್ಕ ಚಿಕ್ಕ ಪಿಚ್ಗಳಿದ್ರು, ಎಸ್ಪೆಷಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ವಲ್ಪ ಸ್ಪೀಡ್ ಬಾಲ್ ಬಂತು ಅಂದ್ರೆ ಹಿಂಗಂದ್ರೆ ಹೊರಗಡೆ ಆಚೆ ಹೋಗುತ್ತೆ. ಸೊ ಆ ರೀತಿ ಬೇರೆ ಬೇರೆ ಪಿಚ್ಗಳು, ಯಾಕಂತಂದ್ರೆ 7 ಮ್ಯಾಚ್ ಇಲ್ಲಿ ನಡೆದ್ರು 7 ಮ್ಯಾಚ್ ಹೊರಗಡೆ ನಡೆಯುತ್ತೆ, ಅಲ್ಲಿ ಲಾಭದಾಯಕ ಆಗ್ಬೋದು. ಇಲ್ಲಿ ಮೈನಸ್ ಆದ್ರೂ ಕೂಡ ವಿಕೆಟ್ಸ್ ಗಳನ್ನ ತೆಗೆದುಕೊಳ್ಳುವಂತ ಕೆಪಾಸಿಟಿ ಮಿಚೆಲ್ ಸ್ಟಾರ್ಕ್ ಇರುತ್ತೆ ಯಾವುದೇ ವಿಧದಲ್ಲೂ ಕೂಡ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಬ್ಯಾಟಿಂಗ್ ವಿಭಾಗದಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಬ್ಯಾಟ್ ಮಾಡ್ತಾರೆ. ಒಂದು 30-40 ರನ್ 50 ರನ್ ವರೆಗೂ ಕೂಡ ಆಡುವಂತಹ ಕೆಪಾಸಿಟಿ. ಈಗ ಟೆಸ್ಟ್ ನಲ್ಲೂ ಕೂಡ ಅವರು ಭಾರತ ವಿರುದ್ಧ ವಿಕೆಟ್ಸ್ ತಗೋತಿದ್ದಾರೆ, ಈ ಕಡೆ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ ಇಸ್ ಡಿಫರೆಂಟ್, T20 ಇಸ್ ಡಿಫರೆಂಟ್. ಬಟ್ ಅವರು ಲಯಕ್ಕೆ ಬಂದ್ರು ಅಂತಂದ್ರೆ ಅವ್ರ ಮುಂದೆ ಯಾವ ಬ್ಯಾಟ್ಸ್ಮನ್ ಗಳು ಕೂಡ ನಿಲ್ಲೋದಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದ್ ಕಡೆ ನನಗನ್ಸಿದ ಮಟ್ಟಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ ನ ಮತ್ತು ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂತಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಸ್ಟೇಟ್ಮೆಂಟ್ ಕೊಡ್ತಾರೆ, ರಿಲೀಸ್ ಆಗೋಕ್ಕೂ ಮುಂಚೆ, ನನ್ನನ್ನ ರಿಲೀಸ್ ಮಾಡೋಕ್ಕೂ ಮುಂಚೆ RCB ಅವರು ನನಗೆ ಕರೆ ಮಾಡಿ ಮಾತಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಅವರು, ನಿಮ್ಮನ್ನ ನಾವು ತೆಗೆದುಕೊಳ್ತೇವೆ, ಈಗ ನಾವು ಸದ್ಯಕ್ಕೆ ನಿಮ್ಮನ್ನು ರಿಲೀಸ್ ಮಾಡ್ತೇವೆ ಅಂತ ಸ್ವತಃ ಗ್ಲೆನ್ ಮ್ಯಾಕ್ಸ್ವೆಲ್ ಹೇಳಿರೋದ್ರಿಂದ ಖಂಡಿತವಾಗ್ಲೂ ಮ್ಯಾಕ್ಸ್ವೆಲ್ ನ ಟಾರ್ಗೆಟ್ ಮಾಡೇ ಮಾಡ್ತಾರೆ. ಮತ್ತೆ ಇನ್ನೊಂದು ಕಡೆ ಜೋಸ್ ಬಟ್ಲರ್ ನ ತಗೊಂಡ್ರು ಕೂಡ ಇಲ್ಲಿ ನಾವು ಅವ್ರನ್ನ ತಗೋಬಹುದು ಇವ್ರನ್ನ ತಗೋಬಹುದು. ಯಾಕಂತಂದ್ರೆ ನಮ್ಮ ಪರ್ಸ್ ಎಷ್ಟು ಇದೆಯಲ್ಲ ಅದ್ರ ಮೇಲೆ ನಾವು ಇಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ನೋಡಿ, ನೀವು ಜೋಸ್ ಬಟ್ಲರ್ಗೂ ಕೂಡ ಒಂದು ಬಿಗ್ ಅಮೌಂಟ್ ಹೋಗ್ಬೋದು, ಇಲ್ಲಿ ಮಿಚೆಲ್ ಸ್ಟಾರ್ಕ್ಗೂ ಕೂಡ ಒಂದು ಬಿಗ್ ಅಮೌಂಟ್ ಹೋಗ್ಬೋದು, ಈ ಕಡೆ ರಿಷಬ್ ಪಂತ್ಗೂ ಕೂಡ ಒಂದು ಬಿಗ್ ಅಮೌಂಟ್ ಹೋಗ್ಬೋದು. ನಮ್ಮ ಅಮೌಂಟಿನ ಒಂದು ಏನಿದೆಯಲ್ಲ ಲೆಕ್ಕಾಚಾರ, ಅದರ ಆಧಾರದ ಮೇಲೆ ನಾವು ನೋಡೋದಾದ್ರೆ ಮಿಚೆಲ್ ಸ್ಟಾರ್ಕ್ ಈಗ ಎಷ್ಟೋ ಒಂದು 21 ಕೋಟಿಗೆ ಕಳೆದ ಸೀಸನ್ ಅಲ್ಲಿ ದೊಡ್ಡ ಮೊತ್ತಕ್ಕೆ ಬಿಕರಿ ಆಗಿದ್ರು, ಅದೊಂದು ದೊಡ್ಡ ರೆಕಾರ್ಡ್ ಆಗಿತ್ತು. ಬಟ್ ಈಗ ಅವರು ಒಂದು 10 ಕೋಟಿ 11 ಕೋಟಿ ಆ ಲೆಕ್ಕಾಚಾರದಲ್ಲಿ ಸಿಕ್ಕರೂ ಕೂಡ ರಿಷಬ್ ಪಂತ್ ಆರಾಮಾಗಿ ಟಾರ್ಗೆಟ್ ಮಾಡಬಹುದು. ಮತ್ತೆ ವಿಲ್ ಜಾಕ್ಸ್ ಒಂದು 5-6 ಕೋಟಿಗೆ ಸಿಗಬಹುದು ಆ ಲೆಕ್ಕಾಚಾರಕ್ಕೆ. ನನಗನ್ಸಿದ ಮಟ್ಟಿಗೆ ಇಲ್ಲಿ ಟೋಟಲ್ ಆಗಿ ಸ್ಪಿನ್ನರ್ ಮತ್ತೆ ನಾವು ಚಹಲ್ನ ತರೋದು ಬೆಟರ್ ಅಂತ ನನಗನ್ಸುತ್ತೆ. ವೆಲ್ ವಿಶ್ವನಾಥ್, ಒಂದು ಡ್ರೀಮ್ ಟೀಮ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ, ಜನಾರ್ದನ್ ಇನ್ನೊಂದು ಕಡೆಯಲ್ಲಿ ನೋಡ್ತಾ ಇದ್ವಿ, ಈಗ ಇರುವಂತ 10 ತಂಡಗಳು ಉಳಿಸಿಕೊಂಡಿರುವಂತ ಪ್ಲೇಯರ್ಗಳು, ಎಲ್ಲ ತಂಡಗಳು ಒಂದಿಷ್ಟು ಪ್ಲೇಯರ್ಗಳನ್ನ ಉಳಿಸಿಕೊಂಡಿದ್ದಾರೆ. ಈ ಟೀಮ್ಗಳನ್ನ ನೋಡ್ತಾ ಇದ್ರೆ ಈಗ ಇರುವಂತ ಮಟ್ಟದಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ ನಿಮ್ಗೆ ಬೈ ಮಾಡೋಕ್ಕಿಂತ ಮುಂಚಿತವಾಗಿ? ಹಾಗೆ ನೋಡಿದ್ರೆ ಎಲ್ಲ ಟೀಮು ಸ್ಟ್ರಾಂಗ್ ಇದೆ. ಮುಂಬೈ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಚೆನ್ನೈ ಧೋನಿ ಇರೋದ್ರಿಂದ ಸ್ಟ್ರಾಂಗ್ ಅನಿಸ್ತಾ ಇದೆ. ಕಾರಣ ಏನಂತಂದ್ರೆ ಮೈಂಡ್ ಸೆಟ್. ಇವರು ಹೇಳ್ತಾ ಇದ್ರು, ಮುಂಬೈ ಕಿಶನ್ ಹೇಳ್ತಾ ಇದ್ರು, ನಾನು ಆಡ್ತಾ ಇರುವಾಗ ಧೋನಿ ಏನೋ ಒಂದು ಸನ್ನೆ ಮಾಡಿದ್ರು, ನಾನು ನೆಕ್ಸ್ಟ್ ಬಾಲಿಗೆ ಔಟ್ ಆದೆ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ಅವರು ಎದುರಾಳಿ ಟೀಮ್ ಮೇಲೆ ಧೋನಿ ಮೈಂಡ್ ಗೇಮ್ ಇದು ಮಾಡ್ತಾರೆ, ಅಷ್ಟು ಪ್ರಭಾವ ಬೀರ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಧೋನಿ ಇರೋದ್ರಿಂದ ಅವ್ರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಬರೀ 4 ಕೋಟಿಗೆ ಅಷ್ಟೇ ಅವ್ರು ಉಳಿಸ್ಕೊಂಡಿದ್ದು ಅನ್ಕ್ಯಾಪ್ಡ್ ಆಗಿರೋದ್ರಿಂದ. ಆ ಕಾರಣಕ್ಕಾಗಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಧೋನಿ ನಿಮ್ಗೆ ವಯಸ್ಸಾಯ್ತು, ಬಟ್ ಅಲ್ಲ
ಅಲ್ಲ ಧೋನಿ ಫಿಟ್ನೆಸ್ ಇವತ್ತಿಗೆ ಇಲ್ಲಿ ನಮ್ಮ RCBಗೆ ಯಾವ ರೀತಿ ವಿರಾಟ್ ಕೊಹ್ಲಿ ಬ್ರಾಂಡ್ ಚೆನ್ನಾಗಿ ಆ ರೀತಿ ಬ್ರಾಂಡ್ ಆಗ್ಬಿಟ್ಟಿದ್ದಾರೆ. ಸೊ ಫ್ಯಾನ್ಸ್ ಗಳಿಗೆ ನಿರಾಶೆ ಆಗ್ಬಾರ್ದು. ಧೋನಿನೂ ಕೂಡ ಅದೇ ರೀಸನ್ ಕೊಡ್ತಾರೆ, ನಾನು ಫ್ಯಾನ್ಸ್ ಗಳಿಗೋಸ್ಕರ ಆಡ್ತಾ ಇದೀನಿ ಅಂತ. ಬಟ್ ಎಷ್ಟು ವರ್ಷ ಅವ್ರ ಫಿಟ್ನೆಸ್ ಎಷ್ಟು ವರ್ಷ ಇರುತ್ತೋ ನೋಡೋಣ. ಇನ್ನು ಫಿಟ್ನೆಸ್ ಚೆನ್ನಾಗಿದೆ, ಸ್ವಲ್ಪ ಮಂಡಿ ನೋವು ಅದು ಇದು ಕೆಲವೊಂದು ಟೈಮ್ ಆಡೋರಿಗೆ ಬಂದೇ ಬರುತ್ತೆ, ಆದ್ರೂ ತುಂಬಾ ಚೆನ್ನಾಗಿದೆ. ನಾವು ನಂದು ಏನ್ ಪ್ರಶ್ನೆ ಗೊತ್ತಾ, ನೀವು 2 ಬಾಲ್ ಆಡೋದಕ್ಕೆ ಒಬ್ಬ ಪ್ಲೇಯರ್ಗೆ ಒಂದು ಅವಕಾಶ ತಪ್ಪಿಸ್ತಾ ಇದೀರಾ ಅಂತ ಅನ್ಸಲ್ವಾ? ಅಲ್ಲ, ಅಥವಾ ಇಲ್ಲ ಆಸ್ ಎ ಕ್ಯಾಪ್ಟನ್ ಆಗಿ ನಾನು ಓಡಿಸ್ತೀನಿ ಈ ತರನ? ಇದು ಪಾಟೀಲ್ ಒಬ್ರು ಪ್ರಶ್ನೆ ಅಲ್ಲ, ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಕೆಟ್ ಫ್ಯಾನ್ಸ್. ಯಾಕಂತಂದ್ರೆ ನೋಡಿ, ಧೋನಿ ಆಡ್ತಾ ಇರುವಂತದ್ದು ಯಾವ ಆರ್ಡರ್ ಆಡ್ತಾ ಇದಾರೆ ಅಂತಂದ್ರೆ 6 ಡೌನ್ ಆದ್ಮೇಲೆ 5 ಡೌನ್ ಆದ್ಮೇಲೆ ಬಂದ್ ಆಡುವಂತದ್ದು. 2 ಬಾಲ್ ಆಡ್ತಾರೆ, ಸಡನ್ ಆಗಿ ಔಟ್ ಆಗ್ಬಿಡ್ತಾರೆ, ಇಲ್ಲ ಅಂತಂದ್ರೆ 2 6 ಬಾರಿಸ್ತಾರೆ. ಸೊ ಹಾಗಾಗಿ ಹೆಂಗ್ ಅನ್ಸುತ್ತೆ ಅಂತಂದ್ರೆ ನೋಡೋರಿಗೆ ಏನಪ್ಪಾ ಇದು ಒಳ್ಳೆ ಆಟಗಾರರು ಬೇರೆ ಆಟಗಾರರು ಇರ್ತಾರೆ, ಅವ್ರಿಗೆ ಅವಕಾಶ ಕಿತ್ಕೊಂಡಂಗ ಆಗುತ್ತಲ್ಲ ಅನ್ನೋ ಒಂದು ಮನೋಭಾವ ತುಂಬಾ ಸಲ ಆತರ ಆರೋಪ ಬಂದಿದೆ. ಎಷ್ಟೋ ಸರಿಗೆ ನಾವು ಕೆಲವು ಸೀಸನ್ ಮಾತಾಡೋಣ ಅವ್ರ ಜೊತೆ. ಸರ್ ನಮಸ್ಕಾರ. ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕರೆ ಕಡಿತಗೊಂಡಿದೆ. ಜನಾರ್ದನ್ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಎಷ್ಟೋ ಸರಿಗೆ 18 ಕೋಟಿ 20 ಕೋಟಿ 22 ಕೋಟಿ ಎಲ್ಲ ಕೊಟ್ಟು ತಗೊಂಡಿದೀವಿ. ಅವ್ರು ಇಡೀ ಸೀಸನ್ ಲೆಕ್ಕ ಹಾಕಿದ್ರೆ ಅವ್ರು ಗಳಿಸಿರೋ ರನ್ನು 1 ಕೋಟಿ 1 ರನ್ ಅಂತ ಆಲಿಕಲ್ಲಿ ಬಿದ್ದಿದೆ. ಅಂದ್ರೆ ಎಷ್ಟೋ ದುಡ್ಡು ಕೊಟ್ಟು ತಗೊಂಡು ಆಗಿಲ್ಲ, ಅದು ಹಂಗ ಆಗತ್ತೆ. ಧೋನಿ ಆದ್ರೆ ಹಾಗಲ್ಲ. ಧೋನಿ ಗ್ರೌಂಡಿಗೆ ಬಂದು ಆಡದೇ ಇರ್ಬೋದು, ಆದ್ರೆ ಆಡ್ಸೋದಿದೆಯಲ್ಲ ಅದು ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ ನಮ್ಮ RCBಗೆ ಒಂದು ಕೋಚ್ ಇದಾಗಿದ್ದಾರೆ, ಮುಂಬೈ ರಣಜಿ ಆಗಿದ್ದು, ಒಂದೇ ವಿಕೆಟ್ ತಗೊಂಡಿದ್ದು ಅವ್ರ ಲೈಫ್ ಅಲ್ಲಿ. ಬಟ್ ಆದ್ರೆ ಅವರು ಒಂದಕ್ಕಿಂತ ಹೆಚ್ಚು ರಣಜಿ ಕಪ್ಪನ್ನ ಗೆಲ್ಸ್ಕೊಟ್ಟಿದ್ದಾರೆ. ಕೋಚ್ ಅಂದ್ರೆ ನಾವು ಅವ್ರು ಒಂದೇ ವಿಕೆಟ್ ತಗೊಂಡಿದ್ದು ಲೈಫ್ ಅಲ್ಲಿ ಅಂತ ಹೇಳಿ ಅಂದ್ಕೊಳ್ಳಂಗಿಲ್ಲ. ಸಚಿನ್ ತೆಂಡೂಲ್ಕರ್ ಇಷ್ಟೊತ್ತಿಗೆ ವರ್ಲ್ಡ್ ಅಲ್ಲಿ ನಂಬರ್ 1 ಕೋಚ್ ಆಗ್ಬಿಡ್ಬೇಕಿತ್ತು. ಸಚಿನ್ ತೆಂಡೂಲ್ಕರ್ಗೆ ಆ ಸ್ಕಿಲ್ ಇಲ್ಲ. ಕೋಚ್ ಆಗೋದಕ್ಕೂ ಆಡೋದಕ್ಕೂ ತುಂಬಾನೇ ಡಿಫರೆನ್ಸ್. ಒಂದು ಬಾಲು ಕ್ರಿಕೆಟ್ ಇಂಟರ್ನ್ಯಾಷನಲ್ ಆಡದೇ ಇರುವಂತವ್ರು ನಂಬರ್ 1 ಕೋಚ್ ಆಗ್ತಾರೆ. ಡೇವಿಡ್ ವಾಟ್ಮರ್ ಏನಾಗಿದ್ರು? ಅವ್ರೇನು ಅದಕ್ಕೆ ಹೇಳ್ತಾ ಇರೋದು ನಾವು, ಧೋನಿ CSK ಕೋಚ್ ಆಗ್ಬಹುದು ಅಂತೇಳಿ. ಬಟ್ ಕೋಚ್ ಆಗಿ ಪ್ರಭಾವ ಬೀರೋದಕ್ಕೂ ಪ್ಲೇಯರ್ ಆಗಿ ಪ್ರಭಾವ ಬೀರೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ವಿಕೆಟ್ ಹಿಂದೆ ಅವರು ಕೋಚ್ ಕ್ಯಾಪ್ಟನ್ ಎರಡೂ ಮಾಡ್ತಾರೆ. ಬಟ್ ಇಷ್ಟ ಆಗ್ಲಿ ಸರ್, ಅವರು 6 ಹೊಡೆಯೋದನ್ನ ಕಡಿಮೆ ಆಗಿಲ್ಲ, ರನ್ ತೆಗೆಯೋದನ್ನ ಕಡಿಮೆ ಆಗಿಲ್ಲ. ಯಾಕೆ ಅವರು ಏನ್ ತಂಡ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಮೇಲ್ಗಡೆ ಬಂದು ಬ್ಯಾಟಿಂಗ್ ಮಾಡಬಾರ್ದು ಅನ್ನೋದೊಂದು ಪ್ರಶ್ನೆ. ಆದ್ರೆ ಆ ಮಟ್ಟದ ಫಿಟ್ನೆಸ್ ಇದ್ದಂಗೆ ಕಾಣಿಸ್ತಾ ಇಲ್ಲ ನನಗೆ. ಒಂದು 5-6 ಓವರನ್ನ IPL ನಲ್ಲಿ ಕಂಟಿನ್ಯೂಸ್ ಆಗಿ ಆಡುವಂತ ಫಿಟ್ನೆಸ್ ಬ್ಯಾಟಿಂಗ್ ನಲ್ಲಿ. ಯಾಕಂದ್ರೆ ರನ್ನಿಂಗ್ ಇರುತ್ತೆ, ರನ್ನಿಂಗ್ ಬಿಟ್ವೀನ್ ಕಂಟಿನ್ಯೂಸ್ ಇರುತ್ತೆ, ಫಾಸ್ಟ್ ಇದೆ. ಬಟ್ ಅಷ್ಟೊಷ್ಟು ನಿಂತ್ಕೊಂಡ್ರೆ ವಿಕೆಟ್ ಕೀಪಿಂಗ್ ಕಷ್ಟ ಆಗುತ್ತೆ. ವಿಕೆಟ್ ಗೆ ಹಿಂದೆ ಅವ್ರು ನಿಂತ್ಕೊಂಡ್ರೆ ಅವ್ರು ಮಾಡೋ ಸ್ಟ್ರಾಟಜಿ ಇದೆಯಲ್ಲ, ಅದು ಎಷ್ಟೋ ವರ್ಕೌಟ್ ಆಗುತ್ತೆ. ಮತ್ತೆ IPL ಅನ್ನೋದು ಇದೊಂದು ಇದು ಏನಂತಾರೆ, ಗ್ಯಾಮ್ಲಿಂಗ್ ತರ, ಗೇಮ್ ಅನ್ನೋ ತರ ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಕ್ರಿಕೆಟ್ ಪ್ರೇಮಿಗಳನ್ನ ಅಟ್ರಾಕ್ಟ್ ಮಾಡಬೇಕು, ಮ್ಯಾಚ್ ಅನ್ನ ಗೆಲ್ಬೇಕು ಅಷ್ಟೇ. ಇಲ್ಲಿ ಯಾರಿಗೋ ಒಂದು ಅವಕಾಶ ಕೊಡಬೇಕು ಆ ತರದ್ದು ವೇದಿಕೆ ಅಲ್ಲ ಇದು. ಸಿಕ್ಕ ಅವಕಾಶದಲ್ಲಿ ಯಾರು ಗೆದ್ದಿರ್ತಾನೋ ಅವನಿಗೆ ಮುಂದೆ ಲೈಫ್ ಸಿಗತ್ತೆ ಅಷ್ಟೇ ಕ್ರಿಕೆಟ್ ನಲ್ಲಿ ಹೊರತು ಇಲ್ಲಿ ಇಂಥವ್ರಿಗೆ ಅವಕಾಶ ಕೊಡೋದಕ್ಕೆ ವೇದಿಕೆ ಅಲ್ವೇ ಅಲ್ಲ ಇದು. ಯಾಕಂದ್ರೆ ಚುಟುಕು ಕ್ರಿಕೆಟ್ ಇದು, ಬರಂದು ಹೋಗೋಷ್ಟದಕ್ಕೆ ಟೈಮ್ ಮುಗಿದೋಗಿರುತ್ತೆ. ವೀಕ್ಷಕರೇ ಗಮನಿಸ್ತಾ ಇದ್ರಿ ಯಾವ ತಂಡಗಳು ಹೇಗಿದೆ, ಯಾವ ಪ್ಲೇಯರ್ಗಳಿದ್ದಾರೆ, ಯಾರು ಬಲಿಷ್ಠರಾಗಿದ್ದಾರೆ, ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ IPL ಆಕ್ಷನ್ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಯಾರು ಯಾವ ತಂಡದ ಪಾಲಾಗಬಹುದು ಈ ಕುರಿತಂತೆ ಮಾಹಿತಿಯನ್ನು ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗ್ತೀವಿ. ವೆಲ್ಕಮ್ ಬ್ಯಾಕ್. IPL ಮಹಾಸಂಗ್ರಾಮದ ಬಿಡಿಂಗ್ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾವೆಲ್ಲ ಆಟಗಾರರಿದ್ದಾರೆ, ಹಾಗೆಯೇ ಯಾವ ತಂಡಗಳು ಯಾವ ಆಟಗಾರರ ಮೇಲೆ ಕಣ್ಣಿಟ್ಟಿದ್ದಾರೆ, ನಮ್ಮ RCB ತಂಡಕ್ಕೆ ಯಾವ ಆಟಗಾರರು ಬಂದ್ರೆ ಬೆಟರ್ ಎನ್ನುವಂಥ ವಿಚಾರದ ಕುರಿತಂತೆ ಮಾತನಾಡ್ತಾ ಇದ್ವಿ. ಪಾಟೀಲ್, ಈಗ 10 ತಂಡಗಳಲ್ಲಿ ನಾವು ಆಗ್ಲೇ ಮಾತನಾಡ್ತಾ ಇದ್ವಿ ಉಳಿಸಿಕೊಂಡಿರುವಂಥ ಪ್ಲೇಯರ್ಗಳು. ಈಗ ಸನ್ರೈಸರ್ಸ್ ವಿಚಾರಕ್ಕೆ ಬರೋದಾದ್ರೆ ಪ್ಯಾಟ್ ಕಮಿನ್ಸ್ ಇದ್ದಾರೆ, ಅಭಿಷೇಕ್ ಶರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಕ್ಲಾಸಿನ್ ಇದ್ದಾರೆ, ಒಂದು ರೀತಿ ಬಲಿಷ್ಠವಾಗಿ ಕಾಣ್ತಾ ಇದೆ. ಅದೇ ರೀತಿ ಬೇರೆ ತಂಡಗಳ ವಿಚಾರಕ್ಕೆ ಬರೋದಾದ್ರೆ ಉಳಿಸ್ಕೊಂಡ ಪ್ಲೇಯರ್ಗಳಲ್ಲಿ ಬಲಿಷ್ಠ ಯಾರಿದ್ದಾರೆ ಅಂತೇಳಿ ಮುಂಬೈದೊಂದು ಹೇಳಿದ್ರು ಹೆಬಾರ್ ಸರ್ ಅವರು, ಅದರಲ್ಲಿ ಖಂಡಿತವಾಗ್ಲೂ ತುಂಬಾ ಸ್ಟ್ರಾಂಗ್ ಅನಿಸ್ತಾ ಇದೆ. ಆಸ್ ಎ ಬೌಲರ್ ಆಗಿ ಜಸ್ಪ್ರೀತ್ ಬುಮ್ರಾ ಅಂತ ಬೌಲರ್ ಇದ್ದಾಗ ಆ ತಂಡಕ್ಕೆ 4 ಓವರ್ ಸೇವ್ ಆಯ್ತು ಅಂತ ಅನ್ಕೊಂಡೇ ಬಿಡೋದು, 16 ಓವರ್ಗೆ ಬೇರೆಯವ್ರು ಆಡ್ಬೇಕಷ್ಟೇ. ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಸೂರ್ಯಕುಮಾರ್ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ T20ಯಲ್ಲಿ ಅವರಿದ್ದಾರೆ. ಅದ್ರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಒಳ್ಳೆ ಫಿನಿಷರ್, ಆಲ್ರೌಂಡರ್ ಆಟಗಾರ. ರೋಹಿತ್ ಶರ್ಮಾ ಅಂತ ಒಂದು ಕ್ಯಾಪ್ಟನ್ಸಿ ಒಂದು ಅವರು ದಾರಿ ಇರ್ತಾರಲ್ಲ, ಅದು ಖಂಡಿತವಾಗ್ಲೂ ಅವ್ರಿಗೆ ಸಿಗುತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಸ್ವಲ್ಪ ಕಾಂಟ್ರವರ್ಸಿ ಇತ್ತು, ಈ ಸರಿ ಅದು ಕಡಿಮೆ ಆಗ್ಬಹುದು ಅಂತ ಅನ್ಕೋತೀನಿ. ಅದ್ರ
ಅದರ ಜೊತೆಗೆ ತಿಲಕ್ ವರ್ಮಾ ಅತ್ಯುತ್ತಮವಾದಂಥ T20 ಬ್ಯಾಟ್ಸ್ಮನ್. ಈ ತಂಡ ನನಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. 5 ಜನ ಇವರು ಪ್ಲೇಯರು ಗ್ರೌಂಡಲ್ಲಿ ಪ್ರತಿ ಮ್ಯಾಚಲ್ಲೂ ಇರುವಂಥವ್ರೆ, ಅದರಿಂದ ಇವರಿಗೆ ಪ್ಲಸ್ ಆಗ್ಬೋದು ಅದು ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ಕೋಲ್ಕತ್ತಾ ಕೂಡ ಒಳ್ಳೆ ಆಟಗಾರನ ರಿಂಕು ಸಿಂಗ್ ಆಸ್ ಎ ಫಿನಿಷರ್ ಆಗಿ ತುಂಬ ಚೆನ್ನಾಗಿ ಅವ್ರಿಗೆ 13 ಕೋಟಿ ಕೊಟ್ಟಿದ್ದೆ ಒಂದು ಖುಷಿ ನನಗೆ ಈ ಸರಿ. ಪ್ರತಿ ಸರಿ 50 ಲಕ್ಷಕ್ಕೆ ಆಡ್ತಿದ್ರು ಪಾಪ, 13 ಕೋಟಿ ಕೊಟ್ಟಿದ್ದಾರೆ. ವರುಣ್ ಚಕ್ರವರ್ತಿ ನಂಗೆ ಒಂದು ಸ್ವಲ್ಪ ಶಾಕಿಂಗು, 12 ಕೋಟಿ ಕೊಟ್ಟಿದ್ದಾರೆ. ಸುನಿಲ್ ನಾರಾಯಣ್ ಅದ್ಭುತವಾದಂಥ ಬೌಲರು, ಓಪನಿಂಗ್ಸ್ ನೋಡಿದ್ವಿ ಅದರಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಪ್ರತಿ ಒಂದು ಸೀರೀಸ್ನೇ ಇದನ್ನು ತೊಗೊಂಡಿದ್ರು. ಬಟ್ ಲಾಸ್ಟ್ ಟೈಮ್ IPL ನಲ್ಲಿ ಅಷ್ಟೊಂದು ಇದಾಗಲಿಲ್ಲ ಅವ್ರದ್ದು. ಬಟ್ ಈಗ ಫಾರ್ಮಿಂಗ್ ಬಂದರೆ ಅದೇ ಅವರು ಸಾಮಾನ್ಯ ಕರೆಂಟ್ ಯಾರು ಇದ್ದಾರೆ ಈಗಿನ ಪ್ಲೇಯರ್ಸ್ ಈಗ ಯಾರು ರನ್ನಿಂಗ್ ಚೆನ್ನಾಗಿ ಫಾರ್ಮಲ್ಲಿ ಇದ್ದಾರೆ ಅವ್ರನ್ನ ಜಾಸ್ತಿ, ಅದು ಟ್ಯಾಲೆಂಟ್. ಹೌದೌದು, ಮ್ಯಾನೇಜ್ಮೆಂಟ್ ಟ್ಯಾಲೆಂಟ್. ಆಂಡ್ರೆ ರಸೆಲ್ ಬಗ್ಗೆ ಅಂತೂ ಹೇಳೋದಿಲ್ಲ ಸರ್, ಸಖತ್ತಾಗಿ ಅವರಂತೂ ಫಿನಿಶಿಂಗ್. ನನಗೆ ಯಾಕೋ ಈ ಸರಿ ರಸೆಲ್ ವರ್ಕೌಟ್ ಆಗ್ತಾರೆ ಅಂತ ಅನ್ಸಲ್ಲ. ಲಾಸ್ಟ್ ಟೈಮ್ ವರ್ಕೌಟ್ ಆಗಲಿಲ್ಲ, ಬಟ್ ಈ ಸರಿ ಆಗ್ತಾರೆ ಅಂತ ಯಾಕೋ ಅನಿಸ್ತಾ ಇಲ್ಲ. ಅವರು ಸೇಮ್ ಧೋನಿ ತರನೇ ಆಗಿದೆ ಅಂದ್ರೆ ಸಾಕಂತೀರಾ ಅವ್ರನ್ನು. ಅಲ್ಲ, ಫೊಲಾಡ್ನಂತ ಆಟಗಾರನ ಇವ್ರು ಕೋಚ್ ಆಗಿ ಬೇರೆ ಕಡೆ ಎಲ್ಲ ಬೀಸ್ತಾ ಇದಾರೆ ಬ್ಯಾಟಿಂಗ್. ಇನ್ನು ಮುಂಬೈದವ್ರು ಕೋಚ್ ಆಗಿ ತಗೋತಾರಲ್ಲ ಸರ್ ಇಂಥವ್ರಿಗೆ, ಅಂದ್ರೆ ಅವ್ರಾದ್ರೆ ಹೆಂಗ್ ಹೋಗ್ತಾರೆ ಅಂತ ಅದಕ್ಕೆ ಎಲ್ಲವೂ ಕಾಸ್ಬಾತ್. ಅದ್ರ ಜೊತೆಗೆ ಇನ್ನೂ ಸ್ಟ್ರಾಂಗ್ ಚೆನ್ನೈ ಖಂಡಿತವಾಗ್ಲೂ ಅದ್ಭುತವಾದಂಥ ಟೀಮ್ನ ಕಟ್ಟಿದ್ದಾರೆ. ಋತುರಾಜ್ ಗಾಯಕ್ವಾಡ್ ತುಂಬ ಚೆನ್ನಾಗಿದೆ. ಮಹೇಶ್ ಪತಿರಾನ ಎಂಥ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಟೈಮ್. ಶಿವಮ್ ದುಬೆ ನಮ್ಮ ಕಡೆ ಅಂತೂ ಆಡಲಿಲ್ಲ. ಆಮೇಲೆ ರವೀಂದ್ರ ಜಡೇಜಾಗೆ 18 ಕೋಟಿ ಉಳಿಸ್ಕೊಂಡಿದ್ದೆ ನಂಗೆ ಶಾಕು. ಆಮೇಲೆ ಧೋನಿ ಅವರಿಗೆ ಯಾವಾಗಲೇ ಹೇಳ್ದಂಗೆ 4 ಕೋಟಿ. ಇನ್ನು ರಾಜಸ್ಥಾನ್ ಸಂಜು ಸ್ಯಾಮ್ಸನ್, ಜೈಸ್ವಾಲ್ ಆಗಿರ್ಬೋದು. ಜೈಸ್ವಾಲ್ ನೋಡಿ ಮೊನ್ನೆ ತುಂಬ ಅದ್ಭುತವಾಗಿ ಆಡಿದ್ರು. ರಿಯಾನ್ ಪರಾಗ್ ಆಗಿರ್ಬೋದು, ಸಿಮ್ರಾನ್ ಹೆಟ್ಮೇರ್, ಸಂದೀಪ್ ಶರ್ಮಾ. ಇನ್ನು RCB ಲೆಕ್ಕಕ್ಕೆ ಬಂದರೆ ವಿರಾಟ್ ಕೊಹ್ಲಿ, ಪತಿದಾರ್ ಮತ್ತು ಯಶ್ ದಯಾಲ್ ಅವರು ಉಳಿಸ್ಕೊಂಡು ನನಗೆ ಆಶ್ಚರ್ಯ ತರ್ತಾ ಇದೆ. ಇಲ್ಲ ಸರ್, ಲಾಸ್ಟ್ ಟೈಮ್ ಮಧ್ಯಮ ಕ್ರಮಾಂಕ ತುಂಬ ಚೆನ್ನಾಗಿ ಆಡಿದ್ರು. ಆದ್ರೂ ಅಂತ ಏನು 100 ಹೊಡೆದ್ರು ಅವರು ಒಂದು. ಅದಾದ್ಮೇಲೆ ಅಂತ ಬಿರುಸಿನ ಆಟ ಅಂತ ಹೇಳಿ ನಮ್ಗೇನು ಕಾಣಿಸ್ತಾ ಇದೆ. ಅಲ್ಲ, ಎವ್ರಿ ಮ್ಯಾಚು ಒಂದು 50+ ಸ್ಕೋರ್ ಇತ್ತು. ಅವ್ರ ರೋಲ್ ಏನಿದೆ 20 ಬಾಲಲ್ಲಿ 40 ರನ್ ಅಥವಾ 20 ಬಾಲಲ್ಲಿ 50 ರನ್, ಈ ತರ ಚೆನ್ನಾಗಿ ತಗೊಂಡು. ಬಟ್ ಇಡೀ ಟೀಮಿಗೆ ಸ್ಫೂರ್ತಿ ಆಗ್ಬೇಕು. ಬಂದ್ರೆ ಎದುರಾಳಿಗಳಿಗೆ ಸ್ಫೋಟಕ ಬಂದ ಇವನು ನಿಂತು ಬಿಟ್ರು ಮಠ. ಕಳೆದ ಸೀಸನ್ ಮ್ಯಾಚ್ ಅಲ್ಲಿ ಆಡಿದ್ದಾರೆ. ಇಲ್ಲ ಕಳೆದ ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಡದಂತ ಆಟಗಾರ ಅಂತಂದ್ರೆ ರಜತ್ ಪಾಟೀದಾರ್. ಬಂದಂತ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಒಂದು 20-30 ರನ್ ಔಟ್ ಆಗಿಲ್ಲ. ಅನೇಕ ಪಂದ್ಯಗಳಲ್ಲೇ ಅವರು ಹಾಫ್ ಸೆಂಚುರಿನ ಹೊಡೆದಿರೋದು. 20-25 ಬಾಲ್ಗೆ ಹಾಫ್ ಸೆಂಚುರಿ ಆಯ್ತು. ತುಂಬಾ ಸ್ಟ್ರೋಕ್ಸ್ ಎಲ್ಲ ತುಂಬಾ ಅದ್ಭುತವಾಗಿತ್ತು. ಯಾಕೆ ಇದು ಮಾಡಿದ್ರು ನನಗೂ ಅದೇ ಶಾಕ್. ಇಲ್ಲ RTM ಇಲ್ಲಿ ತಗೊಳ್ಳಿಲ್ಲ ಅಂದ್ರೆ ಅಕಸ್ಮಾತ್ ಆಗಿ ಇವ್ರು ಏನಾದ್ರು ಸೆಮಿಫೈನಲ್ ಹೋಗ್ಲಿಲ್ಲ ಅಂದ್ರೆ ನಾನು ಬೈತೀನಿ, ಲಾಸ್ಟ್ ಕೆಟ್ಟದಾಗ ಬೈತೀನಿ. ಈ ಸರಿಗೆ ಇವ್ರದ್ದು ಆಟಗಾರನ ಬಿಟ್ರೆ ಹೊಸ ಟೀಮ್ ಕಟ್ಟಬೇಕಾಗಿದೆ. ಇವ್ರು 3 ಜನ ಇಟ್ಕೊಂಡು ಜೊತೆಗೆ ಇನ್ನು ಮಿನಿಮಮ್ 15 ಜನರನ್ನ ತರಬೇಕಾಗಿದೆ. ಆ 15 ಜನರನ್ನ ಯಾರನ್ನು ತರಬೇಕು ಅಂತೇಳಿ ಆಲ್ರೆಡಿ ಈಗ ಒಂದು 5 ಜನರನ್ನ ಪಟ್ಟಿ ಮಾಡ್ಕೊಂಡಿರ್ತಾರೆ. ಆಲ್ರೌಂಡರ್ಲಿ 5 ಜನರಲ್ಲಿ ಅಟ್ಲೀಸ್ಟ್ 2 ಈ ತರ ಪಟ್ಟಿ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ಕೆಲವೊಂದು ಟೈಮ್ನಲ್ಲಿ ಹರಾಜ್ನಲ್ಲಿ ಒಬ್ಬೊಬ್ಬರು ಪ್ರೈಸ್ ಸಿಕ್ಕಾಪಟ್ಟೆ ರೈಸ್ ಆಗ್ತಾ ಹೋಗ್ಬಿಡುತ್ತೆ. 22-23 ಕೋಟಿಗೆಲ್ಲ ಹೋಗ್ಬಿಡ್ತು ಅಂದ್ರೆ ತಗೊಂಡು ಲಾಸ್ ಆಗುತ್ತೆ. ಅದ್ರ ಬದಲು ಬೇರೆ ಪ್ಲೇಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಒಂದೇ ಪ್ಲೇಯರ್ ಟಾರ್ಗೆಟ್ ಮಾಡ್ಕೊಂಡು ಆ ಥರ ಮಾಡ್ಕೊಂಡು ಹೋದ್ರೆ ಫೇಲ್ ಆಗುತ್ತೆ. ಇನ್ ಕೇಸ್ ಇವ್ರಿಲ್ಲ ಅಂದ್ರೆ ಇವರು ಕೆಲವೊಂದು ಏನಾಗುತ್ತೆ ಅಂದ್ರೆ ನನ್ಗನ್ಸಿತ್ತು ಕೆಲವು ಟೈಮ್ನಲ್ಲಿ ಒಂದು ಪ್ಲೇಯರ್ ಮೇಲೆ ನಂಬೋದಕ್ಕಿಂತ 3 ಜನ ಪ್ಲೇಯರ್ ಸೇರಿದ್ರೆ ಅದ್ರ ಗೇಮ್ ಚೇಂಜ್ ಮಾಡೋ ಪ್ಲಾನ್ ಬೇರೆ ಇರುತ್ತೆ. ಇವ್ರು ನಮ್ಮಲ್ಲಿ ಮಾಡ್ತಾ ಇರೋದು ಒಂದು ಪ್ಲೇಯರ್ ಮೇಲೆ. ಮ್ಯಾಕ್ಸ್ವೆಲ್ ಬಂದ ಅಂದ್ರೆ ಮುಗೀತು ಅಂತ. ಮ್ಯಾಕ್ಸ್ವೆಲ್ ಜೊತೆಗೆ ನಿಲ್ಲೋರು ಯಾರು ಅಂತ ನೋಡ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ನಮಗೆ ದೊಡ್ಡ ಸಮಸ್ಯೆ ಈ ಸರಿ ಇರೋದು, ನಾವು ಒಬ್ಬ ಪ್ರಮುಖ ಆಟಗಾರನು ಹೆಕ್ಕಿ ತೆಗಿಬೇಕು, ಅದ್ರ ಜೊತೆ ಒಬ್ಬ ಕ್ಯಾಪ್ಟನ್ ಬೇಕು ನಮ್ಗೆ ಸರ್. ಬೇಕೇ ಬೇಕು. KL ರಾಹುಲ್ಗೆ ಇದಿದೆ, ಬಟ್ KL ರಾಹುಲ್ ಎಷ್ಟರ ಮಟ್ಟಿಗೆ ನಮಗೆ ಸಿಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಆ KL ರಾಹುಲ್ಗೆ 20 ಇಬ್ಬರಲ್ಲಿ ಒಬ್ರು ಬಂದ್ರೆ ಮೋಸ್ಟ್ಲಿ ಕ್ಯಾಪ್ಟನ್ಸಿ ಅವರಿಗೆ ಹೋಗುತ್ತೆ. ಹೌದು, ರಿಷಬ್ ಪಂತ್, KL ರಾಹುಲ್ ಇಬ್ಬರಲ್ಲಿ ವಾರ್ನರ್ ತಗೊಂಡ್ರೆ ಅವ್ರಿಗೆ ಕೊಡ್ಬೋದು ಸರ್. ಬಟ್ ಅವ್ರೆಲ್ಲ ನಮ್ ಲೆಕ್ಕಕ್ಕೆ ಸಿಗ್ಬೇಕಲ್ಲ, ಅದು ದೊಡ್ಡ ಪ್ರಾಬ್ಲಮ್. ನಮ್ ಲೆಕ್ಕಕ್ಕೆ ಸಿಗ್ತಾರೆ ಹೆಂಗ್ ಗೊತ್ತಾ, 25-26 ಕೋಟಿ ಹೋದ್ರು ಕೂಡ ತಗೊಂಡ್ಬಿಡ್ತಾರೆ. ಅವ್ನು ಒಬ್ಬನೇ ತಗೊಂಡು ಉಳಿದವ್ರನ್ನೆಲ್ಲ ಉಳಿದವ್ರು ಇರಲ್ಲ. ಸ್ಟಾರ್ಟಿಂಗ್ 2 ವಿಕೆಟ್ ಹೋಯ್ತು ಅಂದ್ರೆ ಮುಗಿ ಟಿವಿ ಆಫ್. ಸಚಿನ್ ಅವರ ಕಾಲದಲ್ಲಿ ತೆಂಡೂಲ್ಕರ್ ಔಟ್ ಆದ್ರೆ ಮುಗಿತು, ಟಿವಿ ಆಫ್ ಮಾಡ್ತಿದ್ರು. ಅವ್ರಿಗೊಂದು 25 ಕೋಟಿ ಕೊಡ್ತಾರೆ, ಇನ್ನೊಬ್ಬಗೊಂದು 11 ಕೋಟಿ ಕೊಡ್ತಾರೆ, ಮುಗಿತು. ಆಮೇಲೆ 50 ಲಕ್ಷ 20 ಎಲ್ಲರೂ ಬಿಡ್ತಾರಲ್ಲ, ಅವ್ರನ್ನ ತಗೊಳ್ಬೇಕಾಗತ್ತೆ. ಓಕೆ, ಗುಜರಾತ್ ನನಗೆ ಶಾಕಿಂಗ್ ಸರ್, ಅಷ್ಟೊಂದು ನನಗೆ ಸ್ಟ್ರಾಂಗ್ ಏನು ಕಾಣಿಸ್ತಾ ಇಲ್ಲ. ರಶೀದ್ ಖಾನ್ ಒಬ್ಬರನ್ನ ಬಿಟ್ರೆ ಶುಭ್ಮನ್ ಗಿಲ್ ಫಾರ್ಮಲ್ ಇಲ್ಲ, ಅದೊಂದು ದೊಡ್ಡ ಸಾಯಿ ಸುದರ್ಶನ್. ರಾಹುಲ್ ತಿವಾಟಿಯನ್ನ ಇವ್ರು ವಾಪಸ್ ತಗೋಬೇಕಾಗಿತ್ತ ಅಂತ ನನಗೆ. ಯಾಕಂದ್ರೆ ಅಂತ ಇಂಪ್ರೆಸಿವ್ ಆಗಿ ಏನು ಲಾಸ್ಟ್ ಸೀಸನ್ ಅಲ್ಲಿ ಕಾಣಿಸ್ಲಿಲ್ಲ. ಮತ್ತೆ ಬರ್ತಾರೆ, ಒಂದು 3 ಬಾಲ್ ಆಡ್ತಾರೆ ಅಷ್ಟೇ, ಅಷ್ಟೊಂದು. ಮತ್ತೆ ಆಮೇಲೆ ಶಾರುಖ್ ಖಾನ್ಗಂತೂ ಎಷ್ಟು ಅವಕಾಶಗಳು ಕೊಟ್ಟರು ಕೂಡ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಇದ್ದಿದ್ರಲ್ಲೇ ಮುಂಬೈ ಒಂದ್ ಸ್ವಲ್ಪ CSK ಸ್ಟ್ರಾಂಗ್ ಅನಿಸ್ತಾ ಇದೆ ಈಗ 5 ಪ್ಲೇಯರ್ನ ಅವ್ರದ್ದು. ಈಗ ಇರುವಂತಹ 10 ತಂಡಗಳಲ್ಲಿ ಯಾರೆಲ್ಲ ಆಟಗಾರರಿದ್ದಾರೆ, ಹಾಗೇನೆ ಯಾವ ತಂಡ ಬಲಿಷ್ಠವಾಗಿದೆ ಎನ್ನುವುದಾಗಿ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.
ಪ್ರತಿ ಸಲ IPL ಶುರು ಆಗ್ತಾ ಇದ್ದಂತೆ RCB ಅಭಿಮಾನಿಗಳು ಹೇಳುವಂತ ಒಂದು ಮಂತ್ರ ಅಂತ ಹೇಳಿದ್ರೆ ಈ ಸಲ ಕಪ್ ನಮ್ದು ಅಂತೇಳಿ. ಕಪ್ ನಮ್ದಾಗಬೇಕು ಅಂತ ಹೇಳಿದ್ರೆ ಟೀಮ್ ಕೂಡ ಅಷ್ಟೇ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಪ್ಲೇಯರ್ಗಳು ಇರಬೇಕು. ಕಳೆದ ಬಾರಿ ಸೀಸನ್ ಅಲ್ಲಿ ನಾವು ನೋಡಿದ್ವಿ, ಒಳ್ಳೊಳ್ಳೆ ಪ್ಲೇಯರ್ಗಳು ಇದ್ರು ಕೂಡ ಆರಂಭಿಕ ಹಂತದಲ್ಲಿ RCB ಯಾವ ರೀತಿಯಾಗಿ ಎಡವುತು, ಕೊನೆಗೆ ಕಮ್ ಬ್ಯಾಕ್ ಮಾಡಿ ಹೋರಾಟವನ್ನು ಕೊಟ್ಟರು, ಆದರೂ ಕೂಡ ತಲುಪೋಕ್ ಆಗಲಿಲ್ಲ. ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಾಗೇನೆ ಡ್ರೀಮ್ ಟೀಮ್ ಬೇಕಪ್ಪ ನಮ್ಗೀಗ, RCBಗೊಂದು ಡ್ರೀಮ್ ಟೀಮ್ ಬೇಕು, ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ವಿಶ್ವ, ಈಗ ನಮಗೊಂದು ಡ್ರೀಮ್ ಟೀಮ್ ಬೇಕು. ಈಗ ಉಳಿದಿರೋದು 3 ಜನ ಪ್ಲೇಯರ್ ನಮಗೆ, ಯಶ್ ದಯಾಲು, ಹಾಗೆಯೇ ರಜತ್ ಪಟ್ಟಿದಾರ್, ವಿರಾಟ್ ಕೊಹ್ಲಿ, 3 ಜನ ಇದ್ದಾರೆ. ಇದನ್ನು ಹೊರತುಪಡಿಸಿ ಒಂದು ಡ್ರೀಮ್ ಟೀಮ್ ಮಾಡೋದಾದ್ರೆ ಪ್ಲೇಯಿಂಗ್ 11 ಹೆಂಗಿರಬೇಕು RCBದು ಅಂತೇಳಿ. ನನಗೆ ಓಪನಿಂಗ್ ಸ್ಲಾಟ್ ಅಂತೂ ಈಗಾಗಲೇ ಕಿಂಗ್ ಕೊಹ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಚಾನ್ಸಸ್ ಇಲ್ಲ. KL ರಾಹುಲ್ ಅಥವಾ ಜೋಸ್ ಬಟ್ಲರ್ ಇಬ್ರಲ್ಲಿ ಒಬ್ರು ಬರ್ಬೇಕಾಗುತ್ತೆ. KL ರಾಹುಲ್ನೇ ನಾನು ಜಾಸ್ತಿ 90% ಅವ್ರಿಗೆ ಆಪ್ಷನ್, ಯಾಕಂತಂದ್ರೆ ಹೆಚ್ಚು ಅಮೌಂಟ್ಗೆ ಏನಾದ್ರು ಬಿಕ್ರಿ ಆದಂತ ಟೈಮಲ್ಲಿ ಅವರು ಸ್ವಲ್ಪ ಸಿಗೋದು ಕಷ್ಟ ಆಗ್ಬೋದು. ಅದ್ ಬಿಟ್ರೆ ಆಸ್ ಯೂಶುವಲ್ ವಿಲ್ ಜಾಕ್ಸ್ ಇರ್ತಾರೆ. ಅಲ್ಲ, ಕೊಹ್ಲಿನ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡಿಸ್ತಾರ ಅಥವಾ ಒನ್ ಡೌನ್? ಇಲ್ಲ, ಓಪನಿಂಗ್ ಸ್ಲಾಟ್ ಅಲ್ಲೇ ಫಿಕ್ಸ್ ಆಗ್ಬಿಡಿ. IPL ಅಲ್ಲಿ ಯಾವಾಗಲೂ ಕೂಡ ಅವ್ರು ಓಪನಿಂಗ್ ಸ್ಲಾಟ್ ಅಲ್ಲೇ ಆಡ್ತಾ ಇದ್ದಾರೆ. ಓಪನಿಂಗ್ ಆಡ್ಲಿ, ಅವರು ಬಂದು ಆಟ ಆಡಿ ಹೋಗ್ಬಿಡ್ತಾರೆ, ಇಲ್ಲ ವಿಕೆಟ್ಸ್ ಹೋಯ್ತು ಅಂದ್ರೂ ಕೂಡ ನಿಂತ್ಕೊಂಡು ಆಡೋ ಕೆಪಾಸಿಟಿ ಇದೆ ಅವರಿಗೆ. ಸೊ ಇರ್ಲಿ ಓಪನಿಂಗ್ ಸ್ಲಾಟ್ ಅಲ್ಲಿ KL ರಾಹುಲ್, ವಿರಾಟ್ ಕೊಹ್ಲಿ, ಅದೇ ರೀತಿ ಜೋಸ್ ಬಟ್ಲರ್, 2 ಆಪ್ಷನ್ ನಾನು ಇಟ್ಟಿದ್ದೀನಿ. 2 ಆಪ್ಷನ್. ಇಲ್ಲ ವಿಲ್ ಜಾಕ್ಸ್ ಅಂತೂ ಬೇಕೇ ಬೇಕು. ಅವರಂತೂ ಇಲ್ದೇನೆ ಟೀಮ್ ಏನು ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಲಾಸ್ಟ್ ಸೀಸನ್ ಆ ರೀತಿ ಬ್ಯಾಟಿಂಗ್ ಇದೆ ಅವ್ರದ್ದು. ಅದು ಬಿಟ್ರೆ ಮಿಡ್ಲ್ ಆರ್ಡರ್ ನನಗೆ ಫಿನಿಶರ್ ರೋಲ್ ಅಲ್ಲಿ ನನಗೆ ಬೇಕಾಗಿರುವಂತದ್ದು ಡೇವಿಡ್ ಮಿಲ್ಲರ್ ಬೇಕು. ಓಕೆ, ಮಿಲ್ಲರ್ ಇದ್ರೆ, ಕಿಲ್ಲರ್ ಮಿಲ್ಲರ್ ಇದ್ದಂತ ಟೈಮಲ್ಲಿ ಎಲ್ಲರೂ ಕೂಡ ಸ್ಲಾಗ್ ಓವರ್ಸ್ ಅಲ್ಲಿ ಫಿನಿಶಿಂಗ್ ಅಲ್ಲಿ ಯಾವ ರೀತಿ ಆಟ ಆಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತೆ. ಇನ್ನು ಬೌಲಿಂಗ್ ಲೈನಪ್ ಅಲ್ಲಂತೂ ಈಗ ದಯಾಳಿದ್ದಾರೆ, ಮತ್ತು ಸಿರಾಜ್ ನ ತಗೋಬೇಕು ಅನ್ನೋ ಒಂದು ಆಸೆ ನಂದಿದೆ. ಬೇಕಾ ಸಿರಾಜ್ ಬೇಕು, ಯಾಕಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಈಗಾಗಲೇ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾರೆ. ಸಿರಾಜ್ ಅವ್ರು ಇರ್ಲಿ. ಅದೇ ರೀತಿಯಾಗಿ ಮತ್ತೆ ಕಾಗಿಸೋ ರಬಾಡ ಅಂತ ತುಂಬಾ ಹೇಳ್ತಾ ಇದ್ವಿ, ಕಾಗಿಸೋ ರಬಾಡ ಬೇಕಾಗಬಹುದು, ನೋಡೋಣ. ಪರ್ಸನ್ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ನಾವೇನೋ ಹೇಳ್ತೀವಿ, ಅಲ್ಲಿ ಆಗಿರುವಂತ ಆಕ್ಷನ್ ಅಲ್ಲಿ ಎಷ್ಟರ ಮಟ್ಟಿಗೆ ಅಮೌಂಟ್ ಉಳಿಸ್ಕೊತೀವಿ, ಎಷ್ಟಾಗುತ್ತೆ ಅಂತ. ನನಗೆ ನನ್ನ ಫೇವ್ರೇಟ್ ಯಾವಾಗೂ ಕೂಡ ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕು, ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗು ಮಾಡ್ತಾರೆ, ಅವ್ರು ಇರ್ಲಿ. ಚಾಹಲ್ ಅವ್ರು ಇರ್ಲಿ. ಮತ್ತೆ ಅದು ಬಿಟ್ರೆ ಆಸ್ ಯೂಶುವಲ್ ನಾವು ಟ್ರೈ ಮಾಡೋದಾದ್ರೆ ಬೋಲ್ಟ್ಗೂ ಕೂಡ ಟ್ರೈ ಮಾಡ್ಬೋದು ಅಂತ. ಎಸ್, ಇದು ವಿಶ್ವ ಅವರ ಡ್ರೀಮ್ ಟೀಮ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಇದೇ ರೀತಿಯಾಗಿ RCB ಅವರು ಆಕ್ಷನ್ ನಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ನ ರಚನೆ ಮಾಡಬೇಕು. ಜನಾರ್ದನ್ ಗಮನಿಸ್ತಾ ಇದ್ವಿ, ವಿಶ್ವ ಅವರ ಪ್ಲೇಯಿಂಗ್ 11 ಹೇಳಿದ್ರು. ಈಗ ನಿಮ್ ಲೆಕ್ಕಾಚಾರದಲ್ಲಿ ಹೆಂಗಿರ್ಬೇಕು ಪ್ಲೇಯಿಂಗ್ 11? ಯಾರು ಬರಬೇಕು ಪ್ಲೇಯಿಂಗ್ 11 ಅಂದ್ರೆ ನನಗೆ ರಿಷಬ್ ಪಂತ್ ಟೀಮಿಗೆ ಬಂದ್ರೆ KL ರಾಹುಲ್ಗಿಂತ ಹೆಚ್ಚು ರಿಷಬ್ ಪಂತ್ ಮೇಲೆ ನನ್ನ ಪಂಜಾಬ್ ಅವ್ರು ಬಿಡ್ತಾರ ಅಂತೇಳಿ. ಅಂದ್ರೆ ಅಲ್ಲ, ಯಾಕಂತಂದ್ರೆ KL ರಾಹುಲ್ ಒಳ್ಳೆ ಪ್ಲೇಯರ್, ಅದ್ರ ಬಗ್ಗೆ ಡೌಟೇ ಇಲ್ಲ. ರಿಷಬ್ ಪಂತ್ ಆದ್ರೆ ಅದು ಯಾವ ಟೈಮ್ನಲ್ಲಿ ಹೆಂಗ್ ಬಿರ್ಸಾಕ್ತಾರೆ ಅಂತ ಹೇಳೋದ್ ಕಷ್ಟ. ಅಲ್ಲ, ನೀವು ಆಗ್ಲೇ ಹೇಳ್ತಾ ಇದ್ರಿ ಕನ್ನಡಿಗರ ತಂಡದಲ್ಲಿ. ಕನ್ನಡಿ ಹಂಗಂತಲ್ಲ, ಕನ್ನಡಿಗರು ಬೇಕು. ರಿಷಬ್ ಪಂತ್ ಆದ್ರೆ ಈ ಕಾರಣಕ್ಕೆ, ಅದೇ ಹೇಳಿದ್ನಲ್ಲ, ಇದು ವೇದಿಕೆ ಅಲ್ವೇ ಅಲ್ಲ ಅಂತ ಹೇಳಿ. ಸರ್, ನಮಗೆ ಉಳಿದಿರೋದೇ 2 ಚಾಯ್ಸ್ ಸರ್. ಒಂದು ರಿಷಬ್, ಇಲ್ಲ ರಾಹುಲ್. ಯಾರು ಒಬ್ರು ತಗೋಬೇಕು ನಾವು. ಇಬ್ಬರನ್ನ ತಗೊಳ್ಳೋದು ಇಲ್ಲ. ನನಗನ್ಸುತ್ತೆ KL ರಾಹುಲ್ ಸಿಗೋ ಡೌಟ್, ನನಗೆ ಕನ್ನಡಿಗರಿಗೆ ಸಿಗೋ ಡೌಟ್. ರಿಷಬ್ ಪಂತ್ಗಿಂತ ಹೆಚ್ಚಿನ ಪ್ರೈಸ್ಗೆ KL ರಾಹುಲೇ ಹೋಗ್ತಾರೇನೋ ಅಂತ ಅನ್ಸುತ್ತೆ. ಕೊಹ್ಲಿ 1 ಡೌನ್ ಬಂದ್ರೆ ಬೆಟರ್ ನನ್ನ ಅನ್ಸಿದಂಗೆ. ಬಟ್ಲರು ಆ ಥರದವರೇ ಓಪನಿಂಗ್ ಬಂದ್ರೆ ಬೆಸ್ಟ್. ಅವರು ತುಂಬಾ ಹಿಟ್ಟಿಂಗ್ ಚೆನ್ನಾಗಿರುತ್ತೆ ಆರಂಭದಲ್ಲಿ. ಕೊಹ್ಲಿ ಮುಂದೆ ನಿಲ್ಸ್ಕೊಂಡು ಹೋಗೋಂಥ ಕೆಪಾಸಿಟಿ. ಕೊಹ್ಲಿ ಮೊದಲನೇ 6 ಹೊಡಿಯೋದೆಲ್ಲ ಜಾಸ್ತಿ ಕಡಿಮೆ, ಹೊಡಿಯೋದೇ ಇಲ್ಲ ಅಂತಲ್ಲ, ಬಟ್ ಆ ಮಟ್ಟಿಗೆ ಹಿಟ್ 6 ಕಡಿಮೆ, ಬೌಂಡ್ರಿ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಲಾಸ್ಟ್ ಟೈಮ್ ಇದೇ ಒಂದು ವಿಚಾರವನ್ನ ಯಾವುದೋ ಒಂದು ಕಮೆಂಟೇಟರ್ ಹೇಳಿದಂತ ಸಂದರ್ಭದಲ್ಲಿ ಕೊಹ್ಲಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ 6 ಮೇಲೆ 6 ಹೊಡೆದಿದ್ರು. ಅಲ್ಲ, ಅದೆಲ್ಲೋ ಅಪರೂಪಕ್ಕೆ ಒಂದ್ಸರಿ ಬಿಟ್ರೆ ಆ ತರದ್ದು ಇಲ್ಲ ಸರ್. ಏನಾಗುತ್ತೆ ಅಂತಂದ್ರೆ ಸಿಚುವೇಶನ್ ತಕ್ಕಂಗೆ ಅವ್ರು ಆಡ್ತಾ ಹೋಗ್ತಾರೆ. ಆ ಟೈಮಲ್ಲಿ ಅಲ್ಲ, ಕೊಹ್ಲಿ ನೇಚರ್ ಅದಲ್ಲ. ರಾಹುಲ್ ದ್ರಾವಿಡ್ 22 ಬಾಲಿಗೆ 50 ಮಾಡಿದ್ರು. ಈಗಲ್ಲ, ಅದು ಜಮಾನದಲ್ಲೇನೆ. ಆದ್ರೆ ನ್ಯೂಜಿಲೆಂಡ್ ಮೇಲೆ ಸರ್ 20 ಸಂದರ್ಭಕ್ಕೆ ತಕ್ಕಂಗೆ ಆಡ್ಬೇಕಾಗತ್ತೆ. ರಾಹುಲ್ ದ್ರಾವಿಡ್ ಅಲ್ಲೂ ಕೂಡ ಒಬ್ಬ ಹಿಟ್ಟರ್ ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನನಗನ್ಸದಂಗೆ ಸ್ಪಿನ್ನರ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಬೆಟರ್. ತೀಕ್ಷ್ಣ ಅಂತವ್ರದವರು ಚಹಲ್ ಚಹಲ್ ಬೇಕೇ ಬೇಕು. ಅಲ್ಲ ಸರ್, ಚಾಹಲ್ ಇದ್ದಂತ ಟೈಮಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾ
ಇದ್ರು. ಬಟ್ ಅವ್ರು ಇವಾಗೂ ಕೂಡ ಶಾಕಿಂಗ್ ಆಗಿದ್ದಾರೆ. RCB ಅವ್ರು ನನ್ನ ಯಾಕೆ ಬಿಟ್ರು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ ನನಗೆ ಅಂತ. ಸೊ ನನಗೆ ನನ್ನ ಆಸೆ ಏನಂದ್ರೆ ಚಾಲ್ ಇರ್ಲಿ ಅಂತ. ಚಾಲ್ ಬೆಸ್ಟ್. ಚಾಲ್ ಯಾವುದೇ ಟೈಮ್ ನಲ್ಲಿ ಟರ್ನ್ ಮಾಡುವಂತ, ಯಾಕಂದ್ರೆ ಇಂಡಿಯನ್ ಪಿಚರ್ಸ್ ಅಲ್ಲಿ ಚಾಲ್ ಯಾಕೆ ಅವ್ರನ್ನ ಬಿಡ್ತಾರೆ, ಯಾಕೆ ತಗೊಳಲ್ಲ ಅಂತಂದ್ರೆ, ಒಂದು ಫೀಲ್ಡಿಂಗ್ ನಲ್ಲಿ ಸ್ಪೀಡ್ ಆಗಿ ರನ್ ಅಪ್ ಇಲ್ಲ ಅವ್ರದ್ದು, ಕಷ್ಟ ಆಗುತ್ತೆ. ನಿಂತಲ್ಲೇ ಬಂದ್ರಷ್ಟೇ ಹಿಡಿಯೋದು, ಫೀಲ್ಡ್ ಮಾಡೋದು ಅಷ್ಟೇ ಕೆಪಾಸಿಟಿ. ಮತ್ತೆ ಬ್ಯಾಟಿಂಗ್ ಇಲ್ವೇ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ಓವರಿಗೆ 3 ರನ್ ಬೇಕು ಅಂದ್ರೂ ಅವ್ರ ಮೇಲೆ ಭರವಸೆ ಇಡೋ ಪರಿಸ್ಥಿತಿ ಇಲ್ಲ. ಆ ತರ ಆಗಿದೆ. ಹಿಂದೆ ವೆಂಕಟೇಶ್ ಪ್ರಸಾದ್ ಟೀಮ್ ನಲ್ಲಿ ಇದ್ದಂಗಾಗಿ ಈ ಚಾಲ್ ಇದೆ, ಆ ತರ ಆಗಿದೆ. ಹೇಳಕ್ಕಾಗಲ್ಲ. ಇನ್ನೊಂದು ಚಾಲ್ ಬೌಲಿಂಗ್ ಅಂದ್ರೆ ಫೀಲ್ಡಿಂಗ್ ಮತ್ತೆ ಬ್ಯಾಟಿಂಗ್ ಅದು ಕನ್ಸಿಡರ್ ಮಾಡಕ್ಕೆ ಮಾಡೋದೇ ಇಲ್ಲ. ಮೈತೀಕ್ಷ್ಣ ಆದ್ರೂ ಅಷ್ಟೇನೆ, ಅವರಾದ್ರೂ ಫೀಲ್ಡಿಂಗ್ ಆದ್ರೂ ಓಕೆ. ಈಗ ಸರ್ ಆಪ್ಷನ್ ಇದೆಯಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಪ್ಷನ್ ಇದೆಯಲ್ಲ, ಹಂಗೂ ಬಳಸ್ಕೋಬಹುದು. ಆ ರೀತಿಯಲ್ಲಿ ಮಾಡ್ಕೋಬಹುದು ಅಷ್ಟೇ. ಇಂಪ್ಯಾಕ್ಟ್ ಪ್ಲೇಯರ್ನಾಗಿ ಇಟ್ಕೊಂಡು ಆ ಥರದ್ದೊಂದು ಚಾನ್ಸನ್ನು ಬಳಸ್ಕೋಬೋದು. ನಮ್ಗೆ ಏನಂದರೆ ಈ ಥರದ್ದೊಂದು ಎರಡು ಬೇಕು. ರಬಾಡ ಅಂತವ್ರು ಬಂದರೆ ಸ್ವಲ್ಪ ಟೀಮು ಯಾವಾಗಲೂ ಎಷ್ಟು ಹೆಂಗೆ ಆಡ್ತಾರೆ ಅನ್ನೋದಕ್ಕಿಂತ ಅವ್ರ ಹೆಸರಿನ ಮೇಲೆ ಒಂದು ಸ್ವಲ್ಪ ಓಡುತ್ತೆ. ಎದುರುಗಡೆ ಟೀಮ್ನವ್ರ ಎದುರಾಳಿಗಳಿಗೆ ಒಂದು ಸ್ವಲ್ಪ ಕೊಹ್ಲಿ ಬಂತ ಅಂದ್ರೆ ಮುಗೀತು, ಹೆದರಿಕೆ ಇರುತ್ತೆ. ಅವರು ಇದಾರಲ್ಲ, ಏನೋ ಒಂದು ಟೆನ್ಷನ್ ಇದೇ ಇರುತ್ತೆ. ಆ ಟೆನ್ಷನ್ನೇ ಬಾಲರ್ಗಳನ್ನ ವೀಕ್ ಮಾಡುತ್ತೆ ಅಪೋಸಿಟಲ್ಲಿ. ಅದೇ ರೀತಿ ನನಗನ್ಸ್ದಂಗೆ ಅದೇ ಆಲ್ರೌಂಡರ್ಗಳು ಜಾಸ್ತಿ ಬೇಕು. ಸ್ಟಾರ್ಟಿಂಗ್ 2 ಜನ ಬಿಟ್ಟರೆ, ಓಪನಿಂಗು ಅಂಡ್ ಡೌನ್ ಬಿಟ್ಟರೆ, 3 ಜನ ಪ್ಲೇಯರ್ ಬಿಟ್ಟರೆ, ಮುಂದಿನವೆಲ್ಲವೂ ಆಲ್ರೌಂಡ್ರೇ ಇದ್ದರೆ ಆವಾಗ ಟೀಮ್ ಮೇಲೆ ಭರವಸೆ ಇಡಕ್ಕೆ ಸಾಧ್ಯ. ಮುಂದಿನ ಸ್ಟೇಜಿಗೆ ನಾವು ರೀಚ್ ಆಗ್ತೀವಿ 100% ಅಂತ ಹೇಳಲಿಕ್ಕೆ ಸಾಧ್ಯ. ಇದು ಬಾಲಿಂಗ್ ಬಂದವನು ಬಾಲಿಂಗ್ ಫೇಲ್ ಆದಂದ್ರೆ ಮುಗೀತು, ಬ್ಯಾಟಿಂಗ್ ಬಂದವನು ಬ್ಯಾಟಿಂಗ್ ಫೇಲ್ ಆದ್ರೆ ಮುಗೀತು. ಅದಲ್ಲ, ಅವ್ನು ಬ್ಯಾಟಿಂಗ್ ಅಲ್ಲಿ ಫೇಲ್ ಆಗಿದ್ರೆ ಬಾಲಿಂಗ್ ಅಲ್ಲಿ ಇದ್ದಾನೆ ಅಂತ ಆಗಬೇಕು. ನನ್ನ ಕಾನ್ಸಂಟ್ರೇಷನ್ ಅದೇ, ಆಲ್ರೌಂಡರ್ಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಆಗಬೇಕು. ಸರ್, ಈ ಆಲ್ರೌಂಡರ್ ವಿಷಯದ ಬಗ್ಗೆ ಮಾತಾಡ್ತೀವಿ. ಪಾಟೀಲ್, ಲಿಯಾಮ್ ಲಿವಿಂಗ್ಸ್ಟನ್ ಟ್ರೈ ಮಾಡ್ಬೋದು RCB? ಆರಾಮ್ ಟ್ರೈ ಮಾಡ್ಬೋದು. ಎಂತ ಬಾಲಿಂಗ್, ಆತನ ಬ್ಯಾಟಿಂಗ್ ಬಗ್ಗೆ ಬಿಡಿ, ಅದನ್ನ ಹೊಗಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಲ್ಲಿ ಬಾಲಿಂಗ್ ಬೇಕು ಅಥವಾ ಯಾವ್ದಾದ್ರು ಮೇನ್ ಪ್ಲೇಯರ್ ಬಿಗ್ ಹಿಟ್ ಮಾಡ್ತಾ ಇದ್ದಾನೆ ಅಂದ್ರೆ ನಾಯಕ ಕಣ್ಮುಚ್ಚನ್ ಬಾಲ್ ಕೊಟ್ಬಿಡ್ತಾರ. ಎಂತ ಬಾಲಿಂಗ್ ಅದ್ಭುತ. ಅದಕ್ಕೆ ನಲ್ಲಿ ಇದ್ದವರು ತಕ್ಷಣಕ್ಕೆ ವಿಕೆಟ್ ಕೊಡ್ತಾರೆ. ತುಂಬಾ ಒಳ್ಳೆ ಸ್ಪಿನ್ ಕೂಡ ಮಾಡ್ತಾರೆ. ಅದ್ರಲ್ಲಿ ವೇಗ ಕೂಡ ಇದೆ. ಒಂದೊಂದ್ಸರಿ ಡೆತ್ ಓವರ್ಸ್ ನಲ್ಲೂ ಕೂಡ ಕ್ಯಾಪ್ಟನ್ಗಳು ಅವ್ರ ಕೈಲಿ ಬಾಲ್ ಕೊಟ್ಟಿದ್ದು ನೋಡಿದೀನಿ ನಾನು. ಅದನ್ನು ಕೂಡ ಟರ್ನ್ ಮಾಡಿದ್ದಾರೆ ಆಕ್ಷನ್ ನಲ್ಲಿ. ಅಂತ ಒಳ್ಳೆ ಆಟಗಾರನ ನಾವು ಬಿಡ್ ಮಾಡ್ಬೋದು. ಬಟ್ ಅವರು ಕೂಡ 15 ಕೋಟಿ ಕೆಳಗಂತೂ ಹೋಗಲ್ಲ. ನಾನು ಪರ್ಸು ವಿಷಯ ನೋಡಿನೇ ಅವ್ರ ಹೆಸರು ಮೆನ್ಷನ್ ಮಾಡಿಲ್ಲ. ಜೇಬಲ್ಲ ಸಾಕಾಗಲ್ಲ ಇವರು ಸುಟ್ಕೇಸೆ. ಅಲ್ಲ, ಹಂಗಂತ ಇದ್ ಮಾಡೋಂತಿದ್ದಿಲ್ಲ. ಎಲ್ಲಾ ಟೀಮ್ ಹತ್ರ ಅಷ್ಟೇ ಇದೆ. ನಾವೇ ಹೈಯೆಸ್ಟ್ ಇದೀವಿ, ಸೆಕೆಂಡ್ ಹೈಯೆಸ್ಟ್ ಇದೀವಿ. ಉಳಿದ ಟೀಮ್ ಹತ್ರ ಅಷ್ಟೇ ಇಲ್ಲ. ನಮಗೆಲ್ಲ ಅನಿಸ್ತಾ ಇರುವಂತದ್ದು ಏನು ಅಂತಂದ್ರೆ, ಪಂಜಾಬ್ ಹತ್ರ ಅಷ್ಟು ದುಡ್ಡಿದೆ, ನಾವೇನ್ ತಗೊಳ್ಳುವಂತ ಪ್ಲೇಯರ್ ನಾವು ಖಂಡಿತವಲ್ಲ ಟಾರ್ಗೆಟ್ ಮಾಡ್ತಾರೆ. ಒಂದಿಬ್ರು ಪ್ಲೇಯರ್ ಮಾಡ್ಕೋಬಹುದು, 1-2 ಪ್ಲೇಯರ್ ತಗೊಳ್ತಾರೆ, ಉಳಿದಂತವ್ರನ್ನ ಇದು ಮಾಡ್ತಾರೆ. ಬಟ್ ನಮ್ಮವ್ರ ಪ್ಲಾನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಆಕ್ಷನ್ ಅಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ಅಲ್ಲಿ ಜಾಸ್ತಿ ಟೈಮ್ ಏನಿರಲ್ಲ. ಪ್ಲಾನ್ ಮಾಡ್ತಾರೆ ಪ್ರತಿ ಸರಿ ನೋಡ್ತೀವಿ. ಪ್ಲಾನ್ ಮಾತಾಡೋಣ. ಸರ್ ನಮಸ್ಕಾರ. ಹಲೋ ಸರ್, ನಮಸ್ತೆ ಸರ್. ನನ್ನ ಧ್ವನಿ ಕೇಳ್ತಾ ಇದೆಯಾ? ಹಾ ಸರ್, ಕೇಳಿಸ್ತಾ ಇದೆ. ಸರ್, ಎಲ್ಲಿಂದ ಕಾಲ್ ಮಾಡಿದಿರಾ? ನಿಮ್ಮ ಹೆಸರು? ಸರ್, ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು, ಗ್ರಾಮ ಎರಬಾಳು. ಓಕೆ, ನಿಮ್ಮ ಹೆಸರು? ಕಿರಣ್ ಅಂತ ಸರ್. ಕಿರಣ್ ಅವರೇ, ಇವತ್ತು IPL ಮೆಗಾ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಒಂದು ಬಲಿಷ್ಠವಾದಂತ ತಂಡ RCB ಕೂಡ ರಚಿಸಬೇಕಾಗತ್ತೆ. ನಿಮ್ಮ ಪ್ರಕಾರ ಯಾರು ಬರಬೇಕು RCB ತಂಡಕ್ಕೆ? ಸರ್, ನಮಗೆ ಇಂಪಾರ್ಟೆಂಟ್ ಚಾಲು, ಗ್ಲೇನ್ ಮ್ಯಾಕ್ಸ್ವೆಲ್ ಬರ್ಬೇಕು ಸರ್. ಜೋಸ್ ಬಟ್ಲರ್. ನಾವ್ ಯಾಕಂದ್ರೆ ಒಂದು ಸಲನೂ ಕಪ್ ಹೊಡೆದಿಲ್ಲ, ಇನ್ಮೇಲೆ ಒಂದು ಟೈಮರ್ ಹೊಡೆಯೋಣ ಅಂತ ಅನಿಸಿಕೆ. KL ನ ತಗೊಂತಾರ RCB ಅವರು? ರಾಹುಲ್ 100 ಸರ್. ಸ್ವಲ್ಪ ಜೋರಾಗಿ ಮಾತಾಡಿ. 100ಕ್ಕೆ 100 ತಗೊಳ್ಳೇಬೇಕು ಸರ್. ಮತ್ತೆ ಮುಂದೆ ಏನಾಗುತ್ತೆ ದೇವರಿಗೆ ಬಿಟ್ಟದ ವಿಚಾರ. ಹೌದಾ? ನನ್ನ ಅನಿಸಿಕೆ ತಗೊಂತ ಅನಿಸುತ್ತೆ. ಬಿಟ್ಟು ಮುಂದೆ ಏನಾಗುತ್ತೆ ನೋಡೋಣ, ಕಾದು. ಎಷ್ಟು ಕೋಟಿ ಕೊಡ್ಬೋದು ರಾಹುಲ್ಗೆ? ಸರ್, 16 ಕೋಟಿ ಮಟ್ಟ ಕೊಟ್ರೆ ಲಾಸ್ಟ್ ಏನಿಲ್ಲ ನಮ್ಗೆ. ಜಾಸ್ತಿ ಆದ್ರೆ ಮತ್ತೆ ಬೇರೆ ಆಟಗಾರರಿಗೆ ಮತ್ತೆ ರಿಕವರಿ ಆಗಲ್ಲ, ಸ್ಟಾರ್ ಆಟಗಾರರಿಗೆ. ನಮ್ಗೆ ನಮ್ಮ ಕನ್ನಡಿ ಹೆಮ್ಮೆ ಅಂದ್ರೆ KL ರಾಹುಲ್ ಬರ್ಬೇಕು. ಒಂದು ವಿಲ್ ಜಾಕ್ಸನ್ ಬೇಕು, ಇಲ್ಲ ಮ್ಯಾಕ್ಸ್ವೆಲ್ ಬೇಕು. ಇವ್ರಿಬ್ರಲ್ಲಿ ಯಾರು ಬೆಟ್ರು ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ವಿಲ್ ಜಾಕ್ಸ್ ಲಾಸ್ಟ್ ಟೈಮ್ ಚೆನ್ನಾಗಿ ಆಡಿದ್ರು, ಇವರು ಚೆನ್ನಾಗಿ ಆಡಿರ್ಲಿಲ್ಲ ಮ್ಯಾಕ್ಸಿ. ಇಬ್ರಲ್ಲಿ ಆಪ್ಷನ್ ಯಾವ್ದು ಅಂತ ಹುಡುಕಿದ್ರೆ ವಿಲ್ ಜಾಕ್ಸನ್ ಬೆಟರ್ ಸರ್. ವಿಲ್ ಜಾಕ್ಸನ್ ಬೆಟರ್. ಯಂಗ್ ಪ್ಲೇಯರ್ ಬಂದ್ರೆ ಬೆಟರ್ ಅಂತೀರಾ? ಹಾ ಸರ್, ಕರೆಕ್ಟ್. ಈಗ ಬೌಲಿಂಗ್ ಲೈನ್ ಸ್ಟ್ರಾಂಗ್ ಆಗಬೇಕು ಸರ್ RCBದು. ಯಾವ ಬೌಲರ್ ಬರಬೇಕು ಅಂತ ಹೇಳಿ? ಮಿಚೆಲ್ ಸ್ಟಾರ್ಕ್, ಚಾಲ್ ಇಬ್ಬರು ಬಂದ್ರೆ ಸ್ವಲ್ಪ ಬೆಸ್ಟ್ ಬೌಲರ್ಸ್ ಅನಿಸುತ್ತೆ ಸರ್. ಎಸ್. ಸ್ವಲ್ಪ ಕಟಿ ಒಣಗಾನ ರನ್ ರೇಟ್ ಅನ್ನು ಕಡಿಮೆ ಮಾಡ್ಬೋದು ಅನ್ಸುತ್ತೆ. ಮುಂದೆ ಏನಾಗುತ್ತೋ ನೋಡೋಣ. ಎಸ್.
ಥ್ಯಾಂಕ್ ಯು ಕಿರಣ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಕಾಲರ್ ಕಿರಣ್ ಕೂಡ ಹೇಳ್ತಾ ಇದ್ರು RCB ತಂಡ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ. ಪಾಟೀಲ್, ಇನ್ನು ನಮ್ಮ ಡ್ರೀಮ್ ಟೀಮ್ ಬಗ್ಗೆ ಇವರಿಬ್ರು ಹೇಳಿದ್ರು, ಈಗ ಪ್ಲೇಯಿಂಗ್ 11 ಹೆಂಗಿರ್ಬೇಕು ಅಂತ ಹೇಳಿ. ನೀವು ಒಂದು ಪ್ಲೇಯಿಂಗ್ 11 ಮಾಡಿ ಅಂತ. ನಾನು ಖಂಡಿತವಾಗ್ಲೂ KL ರಾಹುಲ್ಗೆ ಮೊದಲ ಅವ್ರ 15-20 ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಿಮ್ಮ ಹೆಸರು? ಯಾದಗಿರಿ ಡಿಸ್ಟಿಕ್ ಇಂದ ಸರ್. ನನ್ನ ಹೆಸರು ರಾಜಶೇಖರ್ ಅಂತ. ರಾಜಶೇಖರ್ ಅವರೇ, ಮೆಗಾ ಹರಾಜು ಪ್ರಕ್ರಿಯೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಹಾಗೇನೆ ಯಾರು ನಮ್ಮ RCB ತಂಡಕ್ಕೆ ಬರಬೇಕು? ರಾಜಶೇಖರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಜೋರಾಗಿ ಮಾತಾಡಿ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಸ್ ಪಾಟೀಲ್, ಕಂಟಿನ್ಯೂ ಮಾಡಿ. ಖಂಡಿತ KL ರಾಹುಲ್ಗಂತೂ ನಾನು ಹೋಗ್ತೀನಿ. ಅದು 15 ಅಲ್ಲ 20 ಕೋಟಿ ಆದರೂ ನನಗೆ ಅವರು ಯಾಕೋ ಬೇಕು ಅಂತ ಅನಿಸ್ಬಿಟ್ಟಿದೆ. ಯಾಕೆ ಕನ್ನಡಿಗ ಅನ್ನೋದು ಒಂದು ಒಳ್ಳೆ ಫಾರ್ಮ್ನಲ್ಲಿ ಇದ್ದಾರೆ, ಒಳ್ಳೆ ಓಪನಿಂಗ್ ಅಂತ ಅಲ್ಲ, ನೀವು 11ನೇ ಸ್ಥಾನದಲ್ಲಿ ಆಡಿಸಿ ಅವ್ರನ್ನ. ಅಲ್ಲಿ ಅವರು ಒಂಥರ ನೀರ್ ಥರ ಎಲ್ಲ ಸೇಫಲ್ಲೂ ಅವರು ಕೂತ್ಕೋತಾರೆ. ಅವ್ರನ್ನ ಖಂಡಿತವಾಗ್ಲೂ ನೋಡ್ತೀನಿ. ಆಮೇಲೆ ನಾನು ಕೊಹ್ಲಿನ 1 ಡೌನಲ್ಲಿ ಆಡಿಸೋದಕ್ಕೆ ನನ್ನ ಮನಸ್ಸು. ಯಾಕಂದ್ರೆ ಇಂಟರ್ನ್ಯಾಷನಲ್ ಅತಿ ಹೆಚ್ಚು ರನ್ ತೆಗೆದಿದ್ದು ಅವ್ರು ಅಲ್ಲಿಂದಾನೆ. T20ಲೂ ಆರಂಭಿಕ ಏಕದಿನ ಇದು IPL ನಲ್ಲೂ ಕೂಡ ಅವ್ರು 1 ಡೌನೇ ಆಡಿರೋದು. ಆ ಕಾರಣಕ್ಕಾಗಿ ಯಾಕೋ ಕೊಹ್ಲಿ ಓಪನಿಂಗ್ ಬಂದಾಗಿಂದ ಅಷ್ಟರ ಮಟ್ಟಿಗೆ ಇಂಪ್ರೆಸ್ ನನಗೇನು ಕಂಡಿಲ್ಲ. ಅದಕ್ಕೋಸ್ಕರ ಅವ್ರ ಜಾಗದಲ್ಲಿ ನಾನು ವಾರ್ನರ್ನ ತಗೋತೀನಿ, ಇಲ್ಲ ಅಂದ್ರೆ ಡಿಕಾಕ್ ತಗೋತೀನಿ. ಅವ್ರು ಇಬ್ಬರು ಬಂದ್ರೆ ಬೆಟ್ರು ಅಂತ ಅನ್ಕೋತೀನಿ. 4ನೇ ಸ್ಥಾನದಲ್ಲಿ ಕೊಹ್ಲಿ ಬರ್ತಾರೆ. ವಿಲ್ ಜಾಕ್ಸ್ ಖಂಡಿತವಾಗ್ಲೂ 4ನೇ ಸ್ಥಾನ, ಇದರಲ್ಲಂತೂ ಚೇಂಜಸ್ ಇಲ್ಲ. 5ನೇ ಸ್ಥಾನದಲ್ಲಿ ರಜತ್ ಪತೆದಾರ್, ಅವರಂತೂ ಫಿಕ್ಸ್ ಇದ್ದಾರೆ. ಇನ್ನು 6-7 ಫಿನಿಷರು ಮತ್ತೆ ಆಲ್ರೌಂಡರ್ ಬೇಕಾಗತ್ತೆ. ಇಲ್ಲಿ ಡೇವಿಡ್ ತುಂಬಾ ಚೆನ್ನಾಗಿ ಆಡಿದ್ರು ಮುಂಬೈ ಪರವಾಗಿ. ಟೀಮ್ ಡೇವಿಡ್ ಅದ್ಭುತವಾದ ಫಿನಿಶಿಂಗ್ ಕೂಡ ಮಾಡಿದ್ರು. ಅವ್ರ ಕಡೆಗೆ ನೋಡ್ತೀನಿ. ಇಲ್ಲ ಅಂದ್ರೆ ಮಿಲ್ಲರ್ ನೋಡ್ತೀನಿ, ಡೇವಿಡ್ ಮಿಲ್ಲರ್ನ. ಅವ್ರು ಬಂದ್ರೆ ಓಕೆ. ಇಲ್ಲಿ 7ನೇ ಸ್ಥಾನದಲ್ಲಿ ಇಂಡಿಯನ್ ಬೇಕಾಗಿದ್ರೆ ನನಗೆ ಆಲ್ರೌಂಡರ್ ಕೃಣಾಲ್ ಪಾಂಡೆ, ಇಲ್ಲ ಅಂದ್ರೆ ಫಾರಿನರ್ ಬೇಕಾಗಿದ್ರೆ ಸ್ಟೋನಿಸ್ಗೆ ಹೋಗ್ತೀನಿ. ಕೃಣಾಲ್ ಪಾಂಡ್ಯ ವರ್ಕೌಟ್ ಆಗತ್ತೆ ಅಂತ ಹೇಳಿ ಆಗುತ್ತೆ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಸರ್. ಅವರು ಅದ್ಭುತವಾಗಿ ಆಡಿದ್ದಾರೆ ಅವ್ರ ತಂಡಕ್ಕೋಸ್ಕರ. ಬಿಗ್ ಹಿಟ್ಟು ಮಾಡಿದ್ದಾರೆ, ವಿಕೆಟ್ಸ್ ಗಳನ್ನ ಕೂಡ ತಗೊಂಡಿದ್ದಾರೆ. ಬಟ್ ಡೆತ್ ಓವರ್ಸ್ ನಲ್ಲಿ ಒಂದು 15 ಓವರ್ ಆದ್ಮೇಲೆ ಅವ್ರಿಗೆ ಬಾಲಿಂಗ್ ಕೊಟ್ಟಾಗ ಒಂದ್ ಸ್ವಲ್ಪ ಎಡವಿದ್ರು. ಅದಾದ ನಂತರ ಬಟ್ ರನ್ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ಬೇರೆ ಆಟಗಾರ ಇಂಡಿಯನ್ ಆಲ್ರೌಂಡರ್ ಈಗಿನವ್ರಿಗೆ ಹೋಲಿಸ್ಕೊಂಡ್ರೆ ಕೃಣಾಲ್ ಪಾಂಡ್ಯ ಬೆಟ್ರು ಅಂತ ಅನಿಸುತ್ತೆ. ಅವ್ರನ್ನ ಬಿಟ್ಟರೆ ಬೇರೆ ಯಾವ ಆಲ್ರೌಂಡರ್ ನನಗೆ ಕಾಣಿಸ್ಲಿಲ್ಲ. ಕನ್ನಡಿಗ ಅಭಿನವ್ ಮನೋಹರ್ ಇದ್ದಾರೆ, ಬಟ್ ಆಲ್ರೌಂಡರ್ ಅಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಯಶ್ ದಯಾಲ್ ಖಂಡಿತವಾಗ್ಲೂ ಇರ್ತಾರೆ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಇನ್ನು 4 ಜನ ಬೌಲರ್ನ ನೋಡೋದಾದ್ರೆ ನಮಗೆ ಭುವಿ ಇದ್ದಾರೆ, ಸ್ವಿಂಗ್ ಬೌಲರ್. ಅವರು ಕೂಡ ಆಪ್ಷನಲ್ಲಿ ಬಂದಿರೋದ್ರಿಂದ ಭುವನೇಶ್ವರ್ ಇಂಡಿಯನ್ ಬೌಲರ್ ನಮಗೆ ಸಿಗ್ತಾರೆ. ಚಹಲ್ ನಮಗೆ ಇಂಡಿಯನ್ ಬೌಲರ್ ಆಗಿ ಸಿಗ್ತಾರೆ. ಇವರಿಬ್ಬರನ್ನ ಟಾರ್ಗೆಟ್ ಮಾಡಬೇಕು. ಇನ್ನು ವಿದೇಶಿ ಆಟಗಾರರಲ್ಲಿ ವೇಗದ ಬೌಲಿಂಗ್ಗೆ ಹೋದ್ರೆ ನಾನು ಬೋಲ್ಟ್ಗೆ ಹೋಗ್ತೀನಿ. ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅವರು ತುಂಬಾ ಚೆನ್ನಾಗಿ ಆಗ್ತಾರೆ. ಬೋಲ್ಟ್ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ರಬಾಡ ಹೋಗ್ತೀನಿ. ಈ 11ರ ಡ್ರೀಮ್ ಟೀಮ್ ನಂದು. ಎಸ್, ಚೆನ್ನಾಗಿಲ್ಲ. ಬೋಲ್ಟ್ ಇವ್ರಿಗಿಂತ ರಬಾಡಗಿಂತ ಬೋಲ್ಟೇ ಬೆಟರ್ ಅಂತ ಹೇಳ್ತಾರೆ. ಯಾಕಂದ್ರೆ ರಬಾಡಾಗಿ 20 ಕೋಟಿ ಹೋಗುತ್ತೆ ಸರ್. ಅದಕ್ಕೋಸ್ಕರ ಅವ್ರು ಜಾಸ್ತಿ ಹೋಗುತ್ತೆ. ಯಾಕಂದ್ರೆ KL ರಾಹುಲ್ಗೆ 20 ಕೋಟಿ ಕೊಟ್ಟಾಗ ಇನ್ನು ಅವ್ರು ರಬಾಡನೂ ಬೇಕು ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ನಾನು ಬೋಲ್ಟ್ಗೆ ಹೋಗ್ಬಿಟ್ಟೆ. ಅಷ್ಟೇ. ರಬಾಡ ಜೊತೆಗೆ ಇನ್ನೊಬ್ರು ಯಾರು ಬೇಕಲ್ಲ? ರಬಾಡನೋ ಬೋಲ್ಟ್ ಯಾರು? ರಬಾಡ ನಮ್ಮಲ್ಲಿ ಇನ್ನೊಬ್ರು ಬೇಕಲ್ಲ. ಭುವಿ ಇದ್ದಾರೆ. ಭುವಿಗೆ ನಾನು ತಗೊಂಡೆ ಇಂಡಿಯನ್. ಯಾಕಂದ್ರೆ ನಾವು ಇಬ್ರು ವೇಗದ ಬೌಲರ್ಗಳನ್ನ ಫಾರಿನರ್ಸ್ ನ ಆಡಿಸಿದ್ರೆ ಬ್ಯಾಟಿಂಗ್ ಲೂಸ್ ಆಗಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಒಬ್ಬರನ್ನೇ ತಗೋತೀನಿ ವೇಗದ ಬೌಲರ್. ಬೋಲ್ಟ್ ತಗೋತೀನಿ, ಇಲ್ಲ ಅಂದ್ರೆ ರಬಾಡ. ಸಿರಾಜ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿರಾಜ್ ಪ್ರತಿ ಸರಿ ಹೊಡಿಸ್ಕೊಂಡೇ ಬಿಟ್ಟಿದ್ದಾರೆ ಸರ್. ನಮಗೆ ಓಕೆ ಪ್ರೀತಿ ಇದೆ, ನಮ್ಗೆ ಇಲ್ಲ ಅನ್ನಲ್ಲ. ಬಟ್ ಅದೇನು ಅಂತಂದ್ರೆ ಪ್ರತಿ ಸರಿ ಅವಕಾಶ ಕೊಟ್ಟಿದೀವಿ, ಪ್ರತಿ ಸರಿ ಹೊಡಿಸ್ಕೊಂಡಿದ್ದಾರೆ. ಓಕೆಪ್ಪ, ಇಂಥದ್ದು ಒಂದು ಪ್ರಮುಖ ಏನು ಫೈನಲ್ ನಲ್ಲಿ ಆಡಿ ನಮಗೆ ಗೆಲ್ಲಿಸ್ಕೊಟ್ರು ಅನ್ನೋಂಥದ್ದು ಯಾವುದೂ ಇಲ್ಲ. ನನಗನ್ಸುತ್ತೆ ಸಿರಾಜ್ ಜೊತೆಗೆ ಇನ್ನೊಬ್ಬ ಒಳ್ಳೆ ಬೌಲರ್ ಸಿಕ್ಕಿದ್ರೆ ಅವಾಗ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ದಯಾಳ್ ಅಂತೂ ಇದ್ದೇ ಇದೆ. ಅಂದ್ರೆ ಸಾಮಾನ್ಯವಾಗಿ ಯಾವಾಗಲೂ ಈಗ ನೋಡಿ, ಈಗ ಸಿರಾಜ್ ಇವತ್ತು ವಿಕೆಟ್ ಬಿತ್ತು, ಯಾವಾಗ ಬೂಮ್ರಾಗ್ ಬಿದ್ಮೇಲೆ ಸಿರಾಜ್ ಬಿತ್ತು. ಅಂದ್ರೆ ಒಂದು ಜೋಡಿ ಚೆನ್ನಾಗಿದ್ದಾಗ ಸಾಮಾನ್ಯವಾಗಿ ಒಂದು ಪ್ಲೇಯರ್ನ ಒಂದು ಬ್ಯಾಟ್ಸ್ಮನ್ ಔಟ್ ಮಾಡೋ ಕೆಪಾಸಿಟಿನೋ ಅಥವಾ ಅಷ್ಟೊಂದು ಟಾರ್ಗೆಟ್ ಮಾಡಕ್ ಆಗಿರಲ್ಲ ಅವರಲ್ಲಿ. ಅವಾಗ ಒಂದು ವಿಕೆಟ್ ಬಿತ್ತು ಅಂದ್ರೆ ಅದನ್ನ ಮುಂದೆ ಎತ್ಕೊಂಡು ಹೋಗುವಂತ ಕೆಪಾಸಿಟಿ ಸಿರಾಜ್ ಬಂದ್ಬಿಡುತ್ತೆ. ಅಂದ್ರೆ ಕಾಂಬಿನೇಷನ್ ಚೆನ್ನಾಗಿದ್ರೆ ಹಂಗಿರುತ್ತೆ. ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೇದು ಆಗ್ಬಹುದು. ವಿಶ್ವ, ಈಗ ಕನ್ನಡಿಗರನ್ನು ತಗೋಬೇಕು, RCB ಅವರು ಕನ್ನಡಿಗರನ್ನು ತಗೋಬೇಕು ಅಂತೇಳಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಅಥವಾ ಕನ್ನಡಿಗರೇ ಇಲ್ಲ ಟೀಮಲ್ಲಿ, ಮ್ಯಾನೇಜ್ಮೆಂಟು ಕನ್ನಡಿಗರಲ್ಲ ಅಂತೇಳಿ. ತಗೊಳ್ಳೋದಿದ್ರೆ ಯಾವ ಕನ್ನಡಿಗರು ಬೆಸ್ಟು? ಈಗ ಓಕೆ, KL ರಾಹುಲ್ನ ತಗೊಳ್ಳೇಬೇಕು, ಎಲ್ಲರ ಆಸೆ ಅದೇ, ನಮ್ಮ ಆಸೆ ಅದೇ, ನಿಮ್ಮ ಆಸೆ ಅದೇ. ಅದರ ಹೊರತುಪಡಿಸಿ ಬೇರೆ ಯಾರನ್ನ ತಗೊಂಡ್ರೆ ಬೆಟರು ಕನ್ನಡಿಗರು ಅಂತೇಳಿ?
ಇಲ್ಲ ತುಂಬಾ ದಿವಸದಿಂದನೂ ಕೂಡ ಈ ವಿಜಯ ಮಲ್ಯ ಇದ್ದಂತಹ ಟೈಮಲ್ಲಿ ಸಿಕ್ಕಾಪಟ್ಟೆ ಕನ್ನಡ ಪ್ಲೇಯರ್ಸ್ ಇದ್ರು, ಕನ್ನಡಿಗರು ಇದ್ರು, ಕರ್ನಾಟಕದವರೇ ಹೆಚ್ಚು ಪ್ಲೇಯರ್ಸ್ ಇದ್ದಿದ್ದು. ಬಟ್ ಈಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದ್ದಕ್ಕೇನೋ ಪಾಪ ಅವರಿಗೆ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆಯೇನೋ. ಸೊ ನನಗನ್ಸದ ಮಟ್ಟಿಗೆ ರಾಹುಲ್ಗಂತೂ ಡೆಫಿನೆಟ್ಲಿ ಹೋಗ್ತಾರೆ, ಅದು ಎಷ್ಟಾದ್ರೂ ಕೂಗ್ಯಾಕ್ ಹೋಗ್ತಾರೆ ಇವತ್ತು ಮಾತ್ರ. ಅದು ಬಿಟ್ರೆ ಬೇರೆಯವರು ನಮ್ಮ ವೈಶಾಖ್ ವಿಜಯಕುಮಾರ್ನು ಕೂಡ ಈಗ ರಿಟರ್ನ್ ಮಾಡಿದ್ದಾರೆ. ಬಟ್ ಬೌಲಿಂಗ್ ನಮ್ಮ ಮನೀಶ್ ಪಾಂಡೆ ಇದ್ದಾರೆ ಆಸ್ ಯೂಶುವಲ್. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸರ್ ಹೇಳಿದಾಗೆ ನಮಗೆ ಕನ್ನಡಿಗರ ಮೇಲೆ ಪ್ರೀತಿ ಇದ್ರೂ ಕೂಡ ನಮಗೆ ಬೇಕು ಅನ್ಸುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪರ್ಫಾರ್ಮೆನ್ಸ್ ವೈಸ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ಬೇಕಾಗತ್ತೆ. ಈಗ ಬೇರೆ ಬೇರೆ ಟೀಮ್ ಅಲ್ಲಿ ನಮ್ಮ ಪ್ಲೇಯರ್ಸ್ ಗಳು ಬೇರೆ ಬೇರೆ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ವಿಕೆಟ್ಸ್ ಹೋಗೋತಾರೆ, ಚೆನ್ನಾಗಿ ರನ್ ಹೊಡಿತಾರೆ. ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಜನ ಕ್ಲಿಕ್ ಆಗೋದಿಲ್ಲ. ನಿಮಗೆ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಕನ್ನಡಿಗರನ್ನ ಹೊರತುಪಡಿಸಿ ಈಗ ಎಕ್ಸಾಂಪಲ್ ಶಿವಮ್ ದುಬೆ RCB ಇದ್ರು ಮೊದಲು, ತುಂಬಾ ಅದ್ಭುತವಾಗಿ ಆಡ್ಬೇಕಾಗಿತ್ತು, ಆಡ್ಲಿಲ್ಲ. ಚೆನ್ನಾಗಿ ಹೋದ್ರು, ಅಲ್ಲಿ ಚೆನ್ನಾಗಿ ಆಡಿದ್ರು. RCB ಮೇಲೆ ಸಿಕ್ಕಾಪಟ್ಟೆ ಕಾಂಬಿನೇಷನ್ ಯಾವತ್ತು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಕ್ಯಾಪ್ಟನ್ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಕ್ಯಾಪ್ಟನ್ ಇಂಥವ್ರು ತಗೋಂತಂದ್ರೆ ಅವ್ರನ್ನೂ ಕೂಡ ತಗೊಳ್ಳೋದಾಗಿರುತ್ತೆ. ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಬೇರೆ ತರ ಡಿಸ್ಕಷನ್ ಆಗಿರುತ್ತೆ. ಸೊ ಹಾಗಾಗಿ ನೋಡೋಣ ಯಾರ್ಯಾರು ತಗೊಳ್ತಾರೆ ಅಂತ. ಎಸ್ ಜನಾರ್ದನ್, ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಆಕ್ಷನ್ ಪ್ರಾರಂಭ ಆಗಿದೆ. ಹರ್ಷದೀಪ್ ಸಿಂಗ್ ಮೇಲೆ 15 ಕೋಟಿಗಿಂತ ಜಾಸ್ತಿ ಬಿಡ್ ಆಗಿದೆ. 15.5 ಕೋಟಿ ಇನ್ನು ನಡೀತಾ ಇದೆ. ಕೊನೆಯದಾಗಿ ಏನ್ ಹೇಳ್ತೀರಾ? ಕೊನೆಯದಾಗಿ ನಮ್ಮ ಟೀಮ್ನವ್ರು ಈ ಸರಿಗಾದ್ರೂ ಮ್ಯಾನೇಜ್ಮೆಂಟ್ನವರು RCB ಅವರು ಸ್ವಲ್ಪ ಪ್ಲಾನ್ ಮಾಡಿ ತಗೊಳ್ಳಿ ಅಂತ. ಲಾಸ್ಟ್ ಟೈಮ್ ತರ ಡುಬಾಕ್ ಟೀಮ್ ಆಗೋದು ಬೇಡ, ಅಟ್ಲೀಸ್ಟ್ ಪ್ಲಾನ್ ಮಾಡಲಿ. ನಾವು ಇಷ್ಟು ಜನ ಇಲ್ಲಿ ಹೊರಗಡೆ ಕೂತ್ಕೊಂಡು ಇಷ್ಟು ಯೋಚನೆ ಮಾಡ್ತೀವಿ, ಆ ಥರದವ್ರು ಬೇಕು, ಈ ಥರದವ್ರು ಬೇಕು ಅಂತ, ಅದರಲ್ಲೇ ಕೆಲಸ ಮಾಡೋ ಅದಕ್ಕೋಸ್ಕರನೇ ಇರುವವರು ಅಟ್ಲೀಸ್ಟ್ ಈ ಸರಿಗಾದ್ರೂ ಪ್ಲಾನ್ ಮಾಡಲಿ. ಈ ಸಲ ಕಪ್ ನಮ್ದೇ ಅಂತ ಹೇಳಲಿಕ್ಕೆ ಒಂದು ಅವಕಾಶನಾದ್ರೂ ಕಲ್ಪಿಸ್ಕೊಡ್ಲಿ ಅಂತ. ಸರ್ ಈ ಸರಿ ಅಲ್ಲ ಸರ್, 100 ಸರಿ ಹೋದ್ರು ಈ ಸಲ ನಮ್ದೇ ಕಪ್ ಎತ್ತಿ ಹಿಡಿಯುವಂತ ಒಂದು ಅವಕಾಶ ಕೊಡ್ಲಿ ಅಲ್ಲ, ಅಂತ ಟೀಮ್ ಕಟ್ಟಲಿ ಅಂತ. ಆವಾಗ ಈ ಟೀಮ್ ನೋಡಿದಾಗ ಎಸ್ ಈ ಸರಿ ಟೀಮ್ ತುಂಬಾ ಚೆನ್ನಾಗಿದೆ ರೀ, ಚಾನ್ಸಸ್ ಇದೆ ನಮಗೆ ಅನ್ನುವಂಥ ಟೀಮ್ ಆದ್ರೂ ಕಟ್ಟಲಿ ಅಂತ ನನ್ನ ಒಂದು ಆಶಯ. ಎಸ್ ಪಾಟೀಲ್, ಕೊನೆಯದಾಗಿ ಚಿಕ್ಕ ಪ್ರತಿಕ್ರಿಯೆ. ಖಂಡಿತ IPL ಹರಾಜಿನಲ್ಲಿ ನಮ್ಮ ಕನ್ನಡಿಗರಿಗೆ ಹೆಚ್ಚಿನ ಅವಕಾಶ ಸಿಗಲಿ. 24ಕ್ಕೂ ಹೆಚ್ಚು ಕನ್ನಡಿಗರು ಇದ್ದಾರೆ, ಅದನ್ನ ಮೊದಲು ಹೇಳ್ತೀನಿ. ಅದ್ರ ಜೊತೆಗೆ KL ರಾಹುಲ್ ಕನ್ನಡಿಗರ ಪರವಾಗಿ ಆಡಲಿ, RCB ಪರವಾಗಿ ಆಡಲಿ. ಅದರ ಜೊತೆಗೆ ಕೊಹ್ಲಿ ನಾಯಕತ್ವದಲ್ಲಿ ಈ ಸರಿನಾದ್ರೂ ನಾಯಕತ್ವ ಅಲ್ಲ ಸಾರಿ ಮುಂದಾಳತ್ವದಲ್ಲಿ ಈ ಸರಿನಾದ್ರೂ ನಾವು ಕಪ್ನ ಎತ್ತಿ ಹಿಡಿದು ಈ ಸರ ಕಪ್ ನಮ್ದೇ ಅನ್ನೋದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಇನ್ನು ಪ್ರತಿ ಸಾರಿ ಕಪ್ ನಮ್ದೇ ಅಂತ ತಗೊಂಡು ಹೋಗೋಣ ಅಂತ ಹೇಳಿ. ಸೂಪರ್ ಸೂಪರ್ ಸೂಪರ್. ವಿಶ್ವನಾಥ್, ಕೊನೆಯದಾಗಿ ಏನ್ ಹೇಳ್ತೀರಾ? ನಾನು ಚಿಕ್ಕದಾಗಿ ಹೇಳ್ತೀನಿ, ಈ ಸಾರಿ ಯಾರಿಗೆ ಅವಕಾಶ ಕೊಡ್ತಾರೋ, ಯಾರಿಗೆ ಬಿಡ್ತಾರೋ, ಇನ್ನೂ ನಾವು ಒಂದ್ ಗಂಟೆ 1.5 ಗಂಟೆ ಅಥವಾ ನಾಳೆ ಒಳಗಡೆ ಪಕ್ಕಾ ಪಿಕ್ಚರ್, ಅಸಲಿ ಪಿಕ್ಚರ್ ಗೊತ್ತಾಗುತ್ತೆ. ಬಟ್ ಟೀಮ್ ಮಾತ್ರ ಸ್ಟ್ಯಾಂಡರ್ಡ್ ಆಗಿರ್ಲಿ. ಯಾರು ಕೂಡ ಬೇರೆ ಟೀಮ್ನವರು ನಮ್ಮನ್ನು ಟೀಕೆ ಮಾಡೋದು ಬೇಡ. ಏನಪ್ಪ ಇಂಥ ಡಮಿನ್ ಟೀಮ್ ಕಟ್ಟಿದ್ದಾರೆ ಅನ್ನೋದು ಬೇಡ. ಇಲ್ಲೇ ಕರ್ನಾಟಕದಲ್ಲಿ ಇದ್ಕೊಂಡು RCB-ನ ಹೇಟ್ ಮಾಡುವಂತವ್ರು ಈ ಸಾರಿ ಆದ್ರೂ ಕೂಡ RCB ಕಪ್ ಎತ್ತಿಡಿಯುವಂತಹ ಟೀಮ್ ಅನ್ನ ಕಟ್ಲಿ ಅಂತ ನನ್ನ ಒಂದು ಕೊನೆ ಅಭಿಲಾಷೆ. ನಮ್ಮ ಟೀಮ್ ಹೇಗೆ ಕಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ RCB ಮ್ಯಾನೇಜ್ಮೆಂಟ್ ಟೀಮ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಬೇರೆಯವ್ರು ಬೇಯದ್ ಬಿಡಿ, ನಾವು ಬೇಯದೇ ಇರೋಂಗ ಇರಲಿ, ನಾವು ಬೇಯ್ದಂಗಿರ್ಲಿ. ಪ್ರತಿ ಸಲ ಬೈಕ್ ಕೊಡೋದು ಪ್ಲೇಯರ್ಸ್ಗೆಲ್ಲ, ಮ್ಯಾನೇಜ್ಮೆಂಟ್ಗೆನೆ. ಎಸ್ ಎಸ್. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೇನೆ ವಿಶ್ವನಾಥ್ ಹರಿಹರ, ಜನಾರ್ದನ್ ಹೆಬ್ಬಾರ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, IPL ಮಹಾಸಂಗ್ರಾಮದ ಬಿಡಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಘಟಾನುಘಟಿ ಪ್ಲೇಯರ್ಗಳ ಮೇಲೆ ಹಣದ ಹೊಳೆ ಸುರಿಸ್ತಾ ಇದ್ದಾರೆ ಫ್ರಾಂಚೈಸಿಗಳು. ಕಾದ್ ನೋಡಬೇಕು ಯಾವ ಪ್ಲೇಯರ್ಸ್ ಯಾವ ತಂಡದ ಪಾಲಾಗ್ತಾರೆ ಅಂತೇಳಿ. ಒಂದ್ ಕಡೆಯಲ್ಲಿ ನಮ್ಮ RCB ತಂಡ ಈ ಸಲವಾದ್ರೂ ಬಲಿಷ್ಠ ತಂಡವನ್ನ ಕಟ್ಲಿ ಅಂತೇಳಿ ನಾವು ಕೂಡ ಆಶಯವನ್ನ ಇಟ್ಕೊಂಡಿದ್ದೀವಿ. ಕಾದ್ ನೋಡ್ಬೇಕಾಗತ್ತೆ ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದಾಗಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.